ತಮ್ಮ ಅನಿಸಿಕೆಗಳು ಅಂದರೆ ವಿದ್ಯಾರ್ಥಿಗಳೊಂದಿಗೆ ಒಡನಾಡಿ ಯಾವ ರೀತಿ ಇರುತ್ತೆ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ನಾವು ಅವರನ್ನು ಕಷ್ಟಕಾಲದಲ್ಲಿ ಗುರುಸಿದಾಗ ಆ ಒಂದು ಪ್ರತಿಭೆ ಬೆಳಕಿಗೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿ ಒಂದು ಇಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕರು ಗುರುತಿಸಿ ಆ ಕಾರ್ಯವನ್ನು ಮಾಡಿದಾಗಲೇ ಈ ಶಾಲೆಯಲ್ಲಿ ಓದಿದಂಥವರು ಇವತ್ತು ಯಾರೋ ಅವರು ಬಂದು ಇಲ್ಲಿ ಒಂದು ನೆರಳು ಕಟ್ಕೊಟ್ಟಿದ್ದಾರೆ ಅಂದಾಗ ಆ ಕಷ್ಟಕಾಲದ ರುಕ್ಮಿಣಿ ಅಮ್ಮನನ್ನು ನೆನ್ಕೊಂಡ್ರು. ಮೊದಲಿಗೆ 2001ರಿಂದ ಸರ್ಕಾರ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಊಟವನ್ನು ಮಧ್ಯಾಹ್ನದ ಬಿಸಿ ಊಟ ಕೊಡ್ತಾ ಬಂದಿರ್ಬೋದು. ಈ ಶಾಲೆ ಅದಕ್ಕೂ ಮೊದಲು ಎಲ್ಲಿ ನಮ್ಮ ಸುತ್ತಮುತ್ತ 40 ಹಳ್ಳಿಗಳಿಂದ ಬರ್ತಾ ಇದ್ದಂಥ ವಿದ್ಯಾರ್ಥಿಗಳಿಗೆ ಅನ್ನದಾನ ವಿದ್ಯಾದಾನ ಎಲ್ಲ ಕೊಟ್ಟು ಅವರ ಜೀವನಕ್ಕೊಂದು ಮಾರ್ಗವನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ತಪೋಭೂಮಿ ಅಂತ ಅದಕ್ಕೆ ಹೇಳಿದರು. ತಪೋಭೂಮಿಯಲ್ಲಿ ನಮಗೆಲ್ಲ ಅವಕಾಶ ಸಿಗೋಕ್ಕೆ ನಾವೇ ಪುಣ್ಯವಂತರು ಅಂತ ಹೇಳ್ತಾ ಗುರುಮೂರ್ತಿ ಸರ್ ಹೇಳಿದಂಗೆ ನಾನು ಅಂತಕ್ಕಂಥದ್ದು ಅಹಂಕಾರ, ನಾವು ಅಂತಕ್ಕಂಥದ್ದು ಸಂಸ್ಕಾರ. ಸಂಸ್ಕಾರ ಇವತ್ತು ನಾವಿಲ್ಲೆಲ್ಲ ನಡೆಯೋದಕ್ಕೆ ಒಂದು ಅವಕಾಶ ಕಲ್ಪಿಸ್ಕೊಡಿ. ನಾವು ಅಂತೆಲ್ಲ ನಾವು ಕಾರ್ಯಪ್ರವೃತ್ತರಾಗಿದ್ದರಿಂದ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಸಮಂಜಸವಾಗಿ ನೋಡಿ ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ವಿದ್ಯಾವನ್ನು ಕಲಿಸಿದಂಥ ಗುರುಗಳಿಗೆ ಸನ್ಮಾನವನ್ನು ಮಾಡ್ತಕ್ಕಂಥದ್ದು, ಸನ್ಮಾನದ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ. ಸನ್ಮಾನ ಕಾರ್ಯಕ್ರಮಕ್ಕೆ ಒಂದು ಕ್ಷಮಿಸಿ ಒಂದು ಸಣ್ಣ ಬದಲಾವಣೆ. ನಾವು ಒಂದು ಗ್ರೂಪ್ನಲ್ಲಿ ಒಂದು ಮುಕ್ತವಾದ ಅವಕಾಶವನ್ನು ಕೊಟ್ಟಿದ್ವಿ. ಶಿಕ್ಷಕರು ಸ್ಟೇಜ್ ಮೇಲೆ ಇದ್ದಾಗಲೇ ತಮ್ಮ ಅನಿಸಿಕೆಗಳನ್ನು ಮಾತಾಡೋದಕ್ಕೆ ಅವಕಾಶವನ್ನು ತಾವು ಹೆಸರನ್ನ ನೋಂದಾಯಿಸ್ಕೊಳ್ಬೋದು ಅಲ್ಲ ಹೇಳಿದ್ವಿ. ಅದರಲ್ಲಿ ಒಂದು 2-3 ಜನ ಹೆಸರನ್ನು ಸೂಚಿಸಿದ್ದಾರೆ. ಈಗ ಅವಕಾಶ ಯಾರು ಮಾತಾಡೋದಕ್ಕೆ ಓವರ್ ಆಗಿ ಹೇಳ್ತಾ ಇದ್ದೀವಿ, ಅವ್ರ ಹತ್ರ ಮೈಕ್ ಬರುತ್ತೆ, ದಯವಿಟ್ಟು ತಾವು ಮಾತಾಡೋದಕ್ಕೆ ಅವಕಾಶ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವಂಥ ನನ್ನ ನೆಚ್ಚಿನ ಹಾಗೂ ಪೂಜ್ಯ ಗುರುಗಳೇ, ಸಿಬ್ಬಂದಿ ವರ್ಗದವರೇ ಹಾಗೂ ಈ ಒಂದು ಸಭೆಯಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಸಹಪಾಠಿಗಳೇ, ಇಲ್ಲಿ ಯಾರು ಮಾತಾಡ್ತೀರಾ ಅಂತ ಹೇಳಿದ ತಕ್ಷಣ ನಾನು ಬೇಗ ಬಂದೆ. ಕಾರಣ ಇಷ್ಟೇ, ಸಮಯ 2 ಗಂಟೆ ಆಗ್ತಾ ಇದೆ, ಊಟದ ಸಮಯ ಆಗ್ತಾ ಇದೆ. ಇನ್ನು ಗುರುವಂದನಾ ಕಾರ್ಯಕ್ರಮ ಇನ್ನು ಸನ್ಮಾನ ಮಾಡಬೇಕಾಗಿದೆ. ಬಹುಶಃ ಯಾರಾದ್ರೂ ಗುರುಗಳು ಹೋಗ್ಬೋದೇನೋ, ಊಟ ಏನಾದ್ರು ಮುಗಿಸಿ ಅದಕ್ಕೋಸ್ಕರ ಟೈಮ್ ಸಿಗುತ್ತೇನೋ ಎದುರುಗಡೆ ಮಾತಾಡೋಂಥ ಅವಕಾಶ, ಹಾಗಾಗಿ ಬೇಕು ಬಂದೆ ಅಷ್ಟೇ. ಹೀಗಾಗಿ ನಮ್ಮ ವೇದಿಕೆಯಲ್ಲಿರುವಂಥ ಘಟಾನುಘಟಿಗಳಾದ ನಮ್ಮ ಗುರುಮೂರ್ತಿ ಸರ್, ಶಂಸಿ ಸರ್, ಡಾಕ್ಟರ್ ಬಾಲಮೂರ್ತಿ ಸರ್ ಅಂತ ಹೇಳಕ್ಕೆ ನನಗೆ ಅಭ್ಯಾಸ. ಮೊನ್ನೆ ತಾನೇ ವಾಟ್ಸಪ್ಪಲ್ಲಿ ನೋಡಿದೆ, ನಿಮಗೆ ಡಾಕ್ಟರೇಟ್ ಸಿಕ್ಕಿದ್ದು ಕೂಡ ಗೊತ್ತಿರಲಿಲ್ಲ ನನಗೆ. ನಮ್ಮ ಸಹಪಾಠಿಗಳು ಗ್ರೂಪಲ್ಲಿ ಹಾಕಿದ್ರು. ಅಲ್ಲಿ ನಿಮ್ಮ ನೇಮ್ ಪ್ಲೇಟಲ್ಲಿ ನೋಡಿದಾಗ ಡಾಕ್ಟರ್ ಬಾಲಮೂರ್ತಿ ಅಂದಿತ್ತು. ನೋಡಿ ಭಾಳ ಖುಷಿ ಆಯಿತು ನನಗೆ. ಆಲ್ಮೋಸ್ಟ್ ಒಂದು 25-30 ವರ್ಷಗಳಾಗಿರ್ಬೇಕು ನಿಮ್ಮ ಜೊತೆ ನಾನು ಮಾತಾಡಿ. ಫಸ್ಟ್ ಟೈಮ್ ನಿಮ್ಮ ಫೋನಲ್ಲಿ ಕೂಡ ನಾನು ಆಮೇಲೆ ಮಾತಾಡಿದೆ. ಈ ದಿನ ನಾನು ಏನೇನು ಮಾತಾಡಬೇಕು ಅಂದ್ಕೊಂಡ್ರೆ ನಿಜವಾಗ್ಲೂ ನಿಮ್ಮ ಮಾತು ಕೇಳಿದ ಮೇಲೆ ನನಗೆಲ್ಲ ಮರ್ತೋಯಿಸ್ತಾರೆ. ಈಗ ಏನು ಮಾತಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನೀವು ಆದರೂ ಅಷ್ಟೇ, ಮತ್ತೆ ನಮ್ಮ HSP ಸರ್ ಕೂಡ ಈಗ ಮಾತಾಡಿದ್ರು. ನಿಮ್ಮ ಮಾತಾಡೋದನ್ನ ಕೇಳ್ತಾ ಇದ್ರೆ ನಾವು ಎಲ್ಲೋ ಒಂದು ಕಡೆ ಇನ್ನು ನಿಮ್ಮ ವಿದ್ಯಾರ್ಥಿಗಳು ಆ 10th ಅಲ್ಲಿ ನಿಮ್ಮ ಕ್ಲಾಸಲ್ಲೇ ಕೂತ್ಕೊಂಡಿದ್ದೀವೇನೋ ಅನ್ನೋವಂಥ ಆ ಒಂದು ಫೀಲ್ ಬರ್ತಾ ಇತ್ತು. ಬಹುಶಃ ಈಗ ಊಟ ಸಮಯ ಆಗಿರೋದ್ರಿಂದ ಜಾಸ್ತಿ ಟೈಮ್ ಇಲ್ಲ, ಹಾಗಾಗಿ ನಾನು ಬೇಗ ಮುಗಿಸ್ತೀನಿ. ಈಗಷ್ಟೇ ನಾವು ಜಸ್ಟ್ ಒಂದು ಗಿಡ ನೆಟ್ಟು ಬಂದ್ವಿ ಅಲ್ಲಿ. ಆ ಥರ ಯಾವುದೇ ಒಂದು ನಾವು ಕೂಡ ವಿದ್ಯಾರ್ಥಿಗಳು ಸಾಕಷ್ಟು ಕನಸುಗಳನ್ನ ಕಾಣ್ತೀವಿ ನಾವು. ಆದರೆ ನಮ್ಮಲ್ಲಿರುವ ಎಲ್ಲ ಕನಸುಗಳನ್ನ ಸಾಕಾರಗೊಳಿಸ್ಬೇಕಂದ್ರೆ ಅದಕ್ಕೊಂದು ಸರಿಯಾದ ಮಾರ್ಗದರ್ಶನ ಬೇಕಾಗುತ್ತೆ. ಯಾವುದೇ ಒಂದು ರೂಪು ಕೊಡಬೇಕಾದ್ರೆ ಅದಕ್ಕೊಂದು ಸರಿಯಾದ ಒಂದು ಇದು ಮಾರ್ಗದರ್ಶನ ಸಿಗಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಈಗ ಒಂದು ಗಿಡ ನೆಟ್ಟು ಬಂದಿದ್ದೀವಿ. ಅದು ನೆಡುವಾಗ ಹೇಳ್ತಾ ಇದ್ರು ನಮ್ಮ ಪ್ರಿನ್ಸಿಪಲ್ ಮೇಡಮ್, ಹೇಳ್ತಾ ಇದ್ರು ಎಲ್ಲರೂ ಕೂಡ, ಮೇಡಮ್ ನಾವು ಗಿಡ ನೆಡ್ತಾ ಇದ್ದೀವಿ, ನೀವು ನೋಡ್ಕೊಡಿ ಅಂತ ಹೇಳ್ತಾ ಇದ್ರು. ನಾವು ಕೂಡ ಹಾಗೆ ಒಂದು ಗಿಡ, ಒಬ್ಬ ವಿದ್ಯಾರ್ಥಿಗಳು ಅದಕ್ಕೆ ಸರಿಯಾದ ರೀತಿಯಲ್ಲಿ ನೀರು ಅಥವಾ ಗೊಬ್ಬರ ಅಥವಾ ಆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲಿಕ್ಕೆ ಏನ್ ಬೇಕು ಅದನ್ನು ಮಾಡಲಿಲ್ಲ ಅಂದ್ರೆ ಆ ಗಿಡ ಬಹುಶಃ ಅಷ್ಟೇ ಉಳಿಬಹುದು, ಬೆಳಿಲಿಕ್ಕಿಲ್ಲ. ಅದೇ ತರ ನಾವು ಕೂಡ ನಮ್ಮಲ್ಲಿರುವ ಎಲ್ಲ ಕೆಲಸಗಳನ್ನ ಸಾಕಾರಗೊಳಿಸ್ಕೊಳ್ಬೇಕು ಅಂದ್ರೆ ನಮ್ಮ ಈ ದಿನ ಏನು ವೇದಿಕೆಯಲ್ಲಿದ್ದಾರೆ ನಮ್ಮ ಗುರುಗಳೆಲ್ಲರೂ
ಆದ್ರೆ ಈ ದಿನ ನಮ್ಮ ಗುರುಗಳ ಮುಂದೆ ಈ ಒಂದು ಹಂತಕ್ಕೆ ಬಂದು ನಾನು ಮಾತಾಡ್ತಿದ್ದೀನಿ ಅಂದ್ರೆ ಬಹುಶಃ ಅದಕ್ಕೆ ನಮ್ಮ ವೇದಿಕೆಯಲ್ಲಿ ಕುಳಿತಿರುವ ನಮ್ಮ ಎಲ್ಲ ಗುರುಗಳ ಶ್ರಮ ಶ್ರದ್ಧೆ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದ್ರೆ ಆಗಿನ ಕಾಲದಲ್ಲಿ ನಮ್ಮ ಗುರುಗಳೇ ಸ್ಪೆಷಲಿ ನಮ್ಮ ಟೀಚರ್ಸ್ ಯಾರು PV DSC ಮೇಡಮ್ ಎಲ್ಲ ಹೇಗಿದ್ದಾರೆ, ನಾನು ಕೂಡ ಒಂದು ವಕೀಲ್ ವುಮನ್ ಆಗಿ ನಾನು ಥಿಂಕ್ ಮಾಡ್ತೀನಿ, ಅಷ್ಟು ದೂರದಿಂದ ಬರಬೇಕಾದ್ರೆ ಲಿಮಿಟೆಡ್ ಬಸ್ಸಸ್ ಇರ್ತಾ ಇತ್ತು ಅಥವಾ ಟ್ರೈನ್ ಇರ್ತಾ ಇತ್ತು. ಆ ಪರ್ಟಿಕ್ಯುಲರ್ ಟೈಮ್ ಅನ್ನು ಅವ್ರೇನಾದ್ರು ಮಿಸ್ ಮಾಡಿದ್ರೆ ಆ ಟೈಮ್ ಮತ್ತೆ ಬೇರೆ ಅವಕಾಶಗಳಿರಲಿಲ್ಲ. ಆದ್ರೂ ಕೂಡ ಅವರು ಸರಿಯಾದ ಸಮಯಕ್ಕೆ ಬಂದು ತಮ್ಮ ಆ ಕಷ್ಟಗಳು ಎಲ್ಲರಿಗೂ ಕೂಡ ಪರ್ಸನಲ್ ಲೈಫ್ ಅನ್ನೋದು ಕೂಡ ಇದ್ದೇ ಇರುತ್ತೆ. ಅದೆಲ್ಲವನ್ನೂ ಬಿಟ್ಟು ಶಾಲೆಗೆ ಬಂದು ಕೂಡ ಅದನ್ನೆಲ್ಲ ಮರೆತು ಎಲ್ಲರೊಟ್ಟಿಗೆ ಒಂದಾಗಿ ನಮ್ಮಗಳನ್ನೆಲ್ಲರೂ ಕೂಡ ಈ ರೀತಿ ಒಂದು ರೂಪಿಸಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ನಮ್ಮ ಟೀಚರ್ಸ್ ಬಗ್ಗೆ ಹೇಳೋದಾದ್ರೆ ನಮ್ಮ MR ಅವರು ನಾನು 8th ಸ್ಟ್ಯಾಂಡರ್ಡ್ ಇದ್ದಾಗ ಒಂದು ನಮ್ಮ ಪರ್ಟಿಕ್ಯುಲರ್ ಟೀಚರ್ ಸಂಬಂಧಪಟ್ಟ ಜಸ್ಟ್ ಒಂದೊಂದು ಇನ್ಸಿಡೆಂಟ್ ಮಾತನ್ನ ಹೇಳ್ಕೊಂಡು ಹೋಗ್ತೀನಿ. ನಮ್ಮ MR ಅವರು 8th ಸ್ಟ್ಯಾಂಡರ್ಡ್ ಇದ್ದಾಗ ಮಡಿಕೆ ಹೊಡೆಯ ಸ್ಪರ್ಧೆಗೆ ಜಡ್ಜ್ ಆಗಿದ್ರು. ಒಂದು ಸುಮಾರು ಒಂದು 3-4 ಸಲ ಮಡಿಕೆ ಹೊಡೆದು ನಾನು ಫಸ್ಟ್ ಬರ್ತಾ ಇದ್ದೆ. ಅದರಲ್ಲಿ ಯಾರು ಇಬ್ಬರು ನಡುವೆ ನನ್ನ ಮತ್ತು ಇನ್ನೊಬ್ಬ ನಡುವೆ ಕಾಂಪಿಟೇಷನ್ ಬಂತು. ನಾನು ಮಡಿಕೆ ಹೊಡಿತಾ ಇದ್ದೆ, ಇನ್ನೊಂದು ಯಾರು ಹೊಡಿತಾ ಇದ್ರು. ಕಡೆಗೆ MR ಹೇಳಿದ್ರು, ಅವಳಿಗೆ ಕೆನ್ನೆ ದಪ್ಪ ಇದೆ ನೋಡಿ, ಬಟ್ಟೆ ಸರಿಯಾಗಿ ಕಟ್ಟಿ ಅಂತ ಹೇಳಿದ್ರು. ಸರ್ ಈಗಲೂ ಕೂಡ ನಾನು ಹಾಗೆ ಇದ್ದೀನಿ. ಆದ್ರೆ ನಿಜವಾದ ರೀಸನ್ ಅದು ಆಗಿರಲಿಲ್ಲ. ಅದು ಏನಾಗಿತ್ತು ಅಂದ್ರೆ ಮಧ್ಯಾಹ್ನ ತಿಂಡಿ ತಿನ್ನುವಾಗ ಮಕ್ಕಳೆಲ್ಲ ಮಾಡಿ ಆ ಕಬ್ಬು ತಿಂತಾ ಇದ್ರು, ಮತ್ತೆ ಅದೆಲ್ಲ ಬಿದ್ದಿರ್ತಾರೆ. ಸೊ ನಾನು ಅವಾಗ ಕಾಲದಲ್ಲಿ ನಾನು ಚಪ್ಪಲಿ ಹಾಕ್ತಿರ್ಲಿಲ್ಲ, ಸೊ ಸೆನ್ಸ್ ಆಗ್ತಾ ಇತ್ತು ನನಗೆ ಅದೇ ಪ್ಲೇಸಲ್ಲಿ ಮಡಿಕೆ ಇಟ್ಟಿದ್ದಾರಲ್ಲ, ಹಾಗಾಗಿ ನಾನು ಪದೇ ಪದೇ ಹೊಡಿತಾ ಇದ್ದೆ. ಅಲ್ಟಿಮೇಟಲಿ ನಾನು ಇನ್ನಾದೆ ಮಡಿಕೆ ಹೊಡೆಯೋ ಸ್ಪರ್ಧೆ ನನ್ನ ಕಣ್ಮುಂದೆ ಯಾವಾಗಲೂ MR ಅಂದ್ರೆ ನನಗೆ ಯಾವ ಇನ್ಸಿಡೆಂಟ್ ಆಗ್ತಾ ಇರುತ್ತೆ. ನಮ್ಮ DSC ಅವರು ನಾನು ಆ ಕಾಲದಲ್ಲಿ ಚೆನ್ನಾಗಿ ಹೋಗ್ತಾ ಇದ್ರು ಕೂಡ ಕ್ಲಾಸ್ 8 ಆಗಿದ್ದಾರೆ ಅಂದ್ರೆ ಗಡಗಡ ಅಂತ ನಾನು ನಡೀತಾ ಇದ್ದೆ. ಯಾಕೆಂದ್ರೆ ಬೇರೆ ವಿದ್ಯಾರ್ಥಿಗಳಿಗೆ ಪಂಚ್ಕೊಳ್ಳೋ ರೀತಿಯ ಮುಖಕ್ಕೆ ಹೊಡಿತಾ ಇದ್ದೆ, ಡೈರೆಕ್ಟ್ ಮುಖ ಹೊಡಿತಾ ಇದ್ರು ಅವರು. ಅದನ್ನ ನೋಡ್ಕೊಂಡು ನಾವು ಕೂತ್ಕೊಂಡು ಕಡೆನೆ ಎದುರ್ತಾ ಇದ್ರು. ಅವರೊಂದು ನಮಗೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಒಂದು ಡೈಲಿ ಒಂದು ಪ್ರತಿದಿನ ಒಂದು ಪೇಜ್ ಕನ್ನಡ, 1 ಪೇಜ್ ಇಂಗ್ಲಿಷ್ ಹ್ಯಾಂಡ್ ರೈಟಿಂಗ್ ಬರೀಬೇಕಾಗಿತ್ತು. 10th A ಸ್ಟ್ಯಾಂಡರ್ಡ್ ಅವರು ನಮ್ಮ ಕ್ಲಾಸ್ ಟೀಚರ್ ಆಗಿದ್ರು. ಪ್ರತಿದಿನ ಒಂದು 5 ಜನಕ್ಕೆ ಒಬ್ಬೊಬ್ಬರನ್ನ ಲೀಡರ್ಸ್ ಮಾಡಿ ಇಡ್ತಾ ಇದ್ರು. ಆ ಲೀಡರ್ ನಾವು ಪ್ರತಿದಿನ ತೋರಿಸಬೇಕಾಗಿತ್ತು. ಸೊ ಹಾಗಾಗಿ ನಮ್ಮ ಹ್ಯಾಂಡ್ ರೈಟಿಂಗ್ ಹೇಗೆ ಇಂಪ್ರೂವ್ ಮಾಡಿದ್ರೆ ಟೀಚರ್ಸ್ ಅವರದೇ ಆದ ರೀತಿಯಲ್ಲಿ ಮುಂದಿನ ಮಕ್ಕಳ ಭವಿಷ್ಯಕ್ಕೆ ಏನೇನು ಅನುಕೂಲ ಮಾಡ್ಬೋದು, ಅದೇ ತರ ಒಂದು ದಿನಕ್ಕೊಂದು ಒಳ್ಳೆ ಕೆಲಸ ಅಂತ ಬರೆಸ್ತಾ ಇದ್ರು. ಅಂದ್ರೆ ನೀವು ಏನಾದ್ರೂ ಕೆಲಸ ಮಾಡ್ಬೋದು, ದಾರಿಯಲ್ಲಿ ಒಂದು ಕಲ್ಲನ್ನು ಪಕ್ಕಕ್ಕೆ ತೆಗೆದಾಕ್ಬೋದು, ಅಥವಾ ಮುಳ್ಳನ್ನು ಪಕ್ಕಕ್ಕೆ ತೆಗೆದಾಕ್ಬೋದು, ಗಾಜಿನ ತೆಗೆದಾಕ್ಬೋದು, ಅಥವಾ ಮನೆಯಲ್ಲಿ ನಾವು ಏನೋ ತಂದೆ ತಾಯಿಗೆ ಕೆಲಸದಲ್ಲಿ ಸಹಾಯ ಮಾಡಬಹುದು. ಈ ತರ ಒಂದು ಆಕ್ಟಿವಿಟಿಗೆ ಒಂದು ಕೊಡ್ತಾ ಇದ್ರು. ಸೊ ಅವತ್ತು ನಮ್ಗೆ ಅದು ಸಣ್ಣದಾಗಿ ಕಾಣ್ತಾ ಇರ್ಬೋದು, ಆದ್ರೆ ಒಂದು ಸಾಮಾಜಿಕ ಕಳಕಳಿ ಬಗ್ಗೆ ಯಾವ ರೀತಿಯವರು ನಮ್ಮನ್ನ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಅನ್ನೋದಕ್ಕೆ ಅದೊಂದು ನಿದರ್ಶನ ಅಷ್ಟೇ. ಅದೇ ನಮ್ಮ DSC ಅವರು ಯಾವಾಗ ಹೇಳ್ತಾ ಇದ್ರು, ವಿವೇಕಾನಂದ ಸ್ವಾಮಿಯವರ ಒಂದು ಕೋಟ್ ಹೇಳ್ತಾ ಇದ್ರು ಯಾವಾಗಲೂ ಅವರು, ಮನುಷ್ಯ ಅವನ ಭವಿಷ್ಯಕ್ಕೆ ಅವರೇ ಶಿಲ್ಪಿ, ಮ್ಯಾನ್ ಇಸ್ ದಿ ಆರ್ಕಿಟೆಕ್ಟ್ ಆಫ್ ದಿ ಓನ್ ಫೇಟ್ ಅಂತ ಹೇಳ್ತಾ ಇದ್ರು. ಆವಾಗ ನಮಗೆ ಸೆಂಟೆನ್ಸ್ ಎಷ್ಟು ಮಟ್ಟಿಗೆ ನಾನು ಇಂಪ್ರೆಸ್ ಆಯ್ತು ಅಂದ್ರೆ, ನಮಗೆ ಹೌದು ನಾವೇನಾದ್ರೂ ಮಾಡಬೇಕು ಅಂದ್ರೆ ಅದು ನಾವೇ ಮಾಡಬೇಕು. ಬೇರೆಯವ್ರ ಸಹಕಾರ ಏನೇ ಸಿಗ್ಬೋದು, ಸಜೆಷನ್ಸ್ ಏನೇ ಸಿಗ್ಬೋದು, ಆದ್ರೆ ಆ ಪ್ರಯತ್ನ ನಮ್ದಿರ್ಬೇಕು ಅಂತ ಅನಿಸ್ತಾ ಇತ್ತು. ಬಹುಶಃ ನಾನು ಎಲ್ಲೋ ಒಂದು ಕಡೆ ನನ್ನ ಗುರಿಯನ್ನು ನಾನು ನಿಗದಿಪಡಿಸ್ಕೊಳ್ಳಿಕ್ಕೆ ಅದು ನನಗೆ ಎಲ್ಲೋ ಒಂದು ಕಡೆ ತುಂಬಾ ಹೆಲ್ಪ್ ಆಯ್ತು ಅಂತ ಕೂಡ ಅನ್ಸುತ್ತೆ. ಇನ್ನು ನಮ್ಮ KM ಅವರು ಎಲ್ಲರೂ ನೆನಪಿರ್ಬೋದು, ರೇಖಾ ಗಣಿತ ತಗೊಳ್ತಾ ಇದ್ರು. ಸ್ಟೇಜ್ ಬೋರ್ಡ್ ಹತ್ರ ಬಂದವರು ಸ್ಟೇಜ್ ಇಟ್ಕೊಂಡು ಒಂದು ಚಾಪೀಸ್ ಅಲ್ಲಿ ಹೇಳ್ತಾ ಇದ್ರು ಎಲ್ಲರೂ. ಅಲ್ಲಿ ನಮ್ಮ ಗುರುಮೂರ್ತಿ ಸರ್ ಹೇಳಿದಾಗೆ ಅವರು ಎಷ್ಟು ಬೇಕು ಹೆಚ್ಚು ಮಾತಾಡ್ತಾ ಇರಲಿಲ್ಲ, ಅಷ್ಟು ಮಾತ್ರ ಮಾತಾಡ್ತಾ ಇದ್ರು. ಮಕ್ಕಳ ಪಿಕ್ಚರ್ ಮುಂದೆ ಒಂದು ಬೇಗ ಮಾಡಿ, ಸಿನಿಮಾ ಮುಂದೆ ಬೇಗ ಮಾಡಿ ಅಂತ ಹೇಳ್ತಾ ಇದ್ರು. ಅವ್ರ ಡೈಲಾಗ್ ಅವ್ರು ಹೇಳ್ತಾ ಇದ್ರು. ಸೊ ಕೇಳ್ಬೇಕಂದ್ರೆ ಅದು ನಮ್ಗೆ ಯಾವಾಗಲೂ ಮಾತ್ರ ಬರುತ್ತೆ. ಇನ್ನು ನಮ್ಮ KS ಅವರು ಯಾವಾಗಲೂ ನನಗೆ ರಾಷ್ಟ್ರಕೂಟರು, ಚೋಳರು, ಮೌರ್ಯ ವಂಶ, ಗಂಗರು ಇದೇ ಎಲ್ಲ ಕಂಪ್ಲೀಟ್ ಅದ್ರ ಜೊತೆಗೆ ಒಂದು ನಮಗೆ 10th ಸ್ಟ್ಯಾಂಡರ್ಡ್ ಅಲ್ಲಿ ಒಂದು 20 ಮಾರ್ಕ್ಸ್ ಅಷ್ಟು ಕ್ವಶನ್ ಐ ಮೀನ್ 8th 9th ಸೇರಿ 10th ಗೆ ಕೊಡ್ತಾ ಇದ್ರು. ಒಂದು 20 ಮಾರ್ಕ್ಸ್ ಅಷ್ಟು ನಮಗೆ ಒಂದು 10th ಅಲ್ಲಿ ಬಂದಾಗ ಒಂದು ಕ್ವಶನ್ ಬಂದಿತ್ತು, ಗ್ರೀಕರ ಕಾಲದಲ್ಲಿ ವೈಭವದ ದೊರೆ ಅಂತ ಯಾರನ್ನ ಕರೀತಾ ಇದ್ರು ಅಂತ. ಅದು ಆಕ್ಚುಲಿ 8th ಅಲ್ಲಿ ಇರುವಂತದ್ದು 10th ಗೆ ಬಂದಿತ್ತು ಕ್ವಶನ್. ಬಟ್ ಆಗ ಒಂದು 20 ಮಾರ್ಕ್ಸ್ ಕೊಡುವಂತ ಸಿಸ್ಟಮ್ ಇತ್ತು, ಈಗ ಇದೆಯೋ ಗೊತ್ತಿಲ್ಲ. ಆ ಎಲ್ಲರೂ ಗ್ರೀಕರು ಅಂದ್ರೆ ಸಾಮಾನ್ಯವಾಗಿ ಅಲೆಕ್ಸಾಂಡರ್ ಅಂತ ಬರೀತಾರೆ. ಸೊ ಎಲ್ಲರೂ ಕೂಡ ಹೊರಗಡೆ ಬಂದಾಗ ರಿವ್ಯೂ ಮಾಡಿದಾಗ ಪೇಪರ್ ಅಲೆಕ್ಸಾಂಡರ್ ಅಂತಾನೆ ಹೇಳ್ತಾ ಇದ್ರು. ಅವ್ರಿಗೆ ಸಮಾಧಾನ ಆಗ್ಲಿಲ್ಲ ಆನ್ಸರ್. ಕಡೆಗೆ ನಾನು ಎಲ್ಲಿದ್ದೀನಿ ಅಂತ ಕರೆಸಿದ್ರು ಶಂಕರ್ ಸರ್. ಕರೆಸ್ಬಿಟ್ಟು ಅವರು ನೀನೇನೋ ಆನ್ಸರ್ ಬರ್ತಿದ್ಯಾ ಅಂದ್ರು. ಸರ್ ನಾನು ಪೆರಿಕ್ಲಿಸ್ ಅಂತ ಬರ್ತಿದ್ದೀನಿ ಸರ್ ಅಂದ್ರೆ ಬಹಳಷ್ಟು ಖುಷಿ ಪಟ್ರು. ನೀನು ಪೆರಿಕ್ಲಿಸ್
ಅಂತ. ಸೊ ಅವತ್ತು ನನಗೆ ಗೊತ್ತಿತ್ತು ಅದು ಮೈಕ್ ಅಲ್ಲ ಸರ್, ಅದು ಮುಜುಗ ಅಂತಾನೆ ಅಂತ ನನಗೆ ಗೊತ್ತಿತ್ತು. ಬಟ್ ಅದು ಎಕ್ಸಾಮ್ ಆದ್ಮೇಲೆ ನನಗೆ ಹೇಳುವಂತ ಒಂದು ಧೈರ್ಯ ಕೂಡ ಬಂದಿರಲಿಲ್ಲ. ಇವತ್ತು ಹೇಳ್ತಾ ಇದ್ದೀನಿ ಸರ್ ಅದನ್ನ. ಮತ್ತೆ ಇನ್ನು ನಮ್ಮ SK ಅವರು ಆಲ್ಮೋಸ್ಟ್ DS SK ಇವರೆಲ್ಲ ನೋಡಿದ್ರೆ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಏನು ಒಂದೇ ತರ ಇರ್ತಾ ಇತ್ತು, ಸ್ವಲ್ಪ ಏನು ಸ್ಮೈಲಿಂಗ್ ಫೇಸ್ ಕಡಿಮೆ. ಅದು ನನಗೆ ಬಹಳ ಆಶ್ಚರ್ಯ ಆಗಿದೆ. ಇವತ್ತು SK ಅವರು ಅಷ್ಟು ಸೀರಿಯಸ್ ಆಗಿರ್ತಾ ಇದ್ರು, ಇವತ್ತು ಬೆಳಗ್ಗೆ ನಾನು ನೋಡ್ತಾ ಇದ್ದೀನಿ ತುಂಬಾ ಸ್ಮೈಲಿಂಗ್ ಫೇಸ್ ಇದೆ ಅವರು. ಕ್ಲಾಸಲ್ಲಿ ಮಾತಾಡೋದಷ್ಟು ಇರಲಿಲ್ಲ, ಬಟ್ ಇವತ್ತು ಬೆಳಗ್ಗೆ ಫುಲ್ ಸ್ಮೈಲಿಂಗ್ ಫೇಸ್ ನಾನು ನೋಡ್ತಾ ಇದ್ದೀನಿ. ಇನ್ನು ನಮ್ಮ DJ ಅವರು ಆಗ ನಮ್ಮ ಮೂರ್ತಿ ಸರ್ ಹೇಳಿದ್ರು, DJ ಕ್ಲಾಸ್ ನನಗೂ ಬಹಳ ಖುಷಿ. ಯಾಕಂದ್ರೆ ಹೊರಗಡೆ ಹೋಗ್ಲಿಕ್ಕೆ ನಮಗೆ ಏನು ಫೀಲ್ಡ್ ಹೋಗ್ಲಿಕ್ಕೆ ಕ್ಲಾಸ್ ಬಿಟ್ಟು ಹೊರಗಡೆ ಹೋಗ್ಲಿಕ್ಕೆ ನಮಗೆ ಟೈಮ್ ಸಿಗ್ತಾ ಇತ್ತು. ಆಟ ಆಡಿದ್ದು ಇದಕ್ಕೆ ಏನಾಗ್ತಿದ್ವು ಏನೋ, ಬಟ್ ಕಟ್ ಮಾಡಿ ಸೊ ಎಲ್ಲ ಗುರುಗಳ ಬಗ್ಗೆ ಈಗ ಮಾತಾಡಲಿಕ್ಕೆ ನನಗೆ ಟೈಮ್ ಸಿಗ್ತಾ ಇಲ್ಲ. ಇನ್ನೊಬ್ಬ ಗುರುಗಳನ್ನು ನಾನು ಈ ಟೈಮಲ್ಲಿ ನಾನು ನೆನೆಸ್ಕೊಳ್ಳಬೇಕು. ನನಗೇನು ಮ್ಯಾಥ್ಸ್ ಅಷ್ಟೊಂದು ಇಷ್ಟವಾದ ಸಬ್ಜೆಕ್ಟ್ ಆಗಿರಲಿಲ್ಲ, ಆದರೂ ಕೂಡ ನನಗೆ ಮ್ಯಾಥ್ಸ್ ನಿಜವಾಗಿ ಇಂಟ್ರೆಸ್ಟ್ ಬರಬೇಕು ಅನ್ನೋದಕ್ಕೆ ಅದು ನಮ್ಮ MG ಸರ್. ಅವರು ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ನೆನೆಸ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ. ಬಹುಶಃ ಇವತ್ತು ಭೌತಿಕವಾಗಿ ಅವರು ನಮ್ಮ ಜೊತೆ ಇಲ್ಲೇ ಇರ್ಬೋದು, ಆದರೆ ನಿಜವಾಗ್ಲೂ ನಮ್ಮೆಲ್ಲರ ಮನಸ್ಸಿನಲ್ಲಿ ನಾವು ಸಹಾಯ ಕೂಡ ಅವರಿದ್ದು ನಮ್ಮಂಥ ನೂರಾರು ಜನ ಸ್ಟೂಡೆಂಟ್ಸ್ ಮನಸ್ಸಲ್ಲಿ ಅವ್ರು ಇರ್ತಾ ಇರುತ್ತೆ. ಅವರ ಒಂದು ಸಾಕ್ಷಾತ್ವಾಗಿ ಅವರ ಧರ್ಮಪತಿಯವರು ನಾವು ಅಕ್ಕ ಅಂತಾನೆ ಕರಿತಿದ್ರೆ ಅಕ್ಕ ಬಂದಿದ್ದಾರೆ. ಅವರು ಈ ಒಂದು ವಿಶೇಷವಾಗಿ ನಾನು ನಮ್ಮನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ನಾನು ಬಹಳಷ್ಟು ಇನ್ನು ನಮ್ಮ BGM ಅವರು ಹೇಳಿದ್ರು, ನಾವು ಒಂದು 5th ಸ್ಟ್ಯಾಂಡರ್ಡ್ಗೆ ಬರುವಾಗಲೇ ABCD ನಮ್ಗೆ ಸ್ಟಾರ್ಟ್ ಆಗಿದೆ. ABCD 5th ಸ್ಟ್ಯಾಂಡರ್ಡ್ ಅಲ್ಲಿ, ಆದರೆ ನಮಗೆ ಇಂಗ್ಲೀಷಲ್ಲಿ ಲೀವ್ ಲೆಟರ್ ಬರೆಯೋದನ್ನ 6th ಸ್ಟ್ಯಾಂಡರ್ಡ್ಗೆ ಅವರು ಕಲಿಸ್ಕೊಟ್ಟಿದ್ರು. ಅದು ಬಹುಶಃ ನಾವು BGM ಮಾಡಿದ್ರೆ ಮಾತ್ರ ಸಾಧ್ಯ ಆಯಿತು. ಒಂದೇ ನಿಮಗೆ ಒಂದು ಪದ್ಯ ನಾನು ಆ್ಯಕ್ಚುಲಿ ನಮ್ಮ ಉಷಾ ಮೇಡಮ್ ಅವರು ಮತ್ತು ಫೀಮೇಲ್ ಅವರು ಅಷ್ಟೇ, बार बार आती है मुझको मधुर याद बचपन से, गया ले गया तू जीवन की सबसे बड़ी खुशी मेरी. ಇದು ಒಂದು ಹಿಂದಿ ಪದ್ಯ. ಆಕ್ಚುಲಿ ನನಗೆ 5 ಸ್ಟ್ಯಾಂಡರ್ಡ್ ಒಂದೇ ಒಂದು ಪದ ಬರುತ್ತೆ, ಹೇಳಿಕೆಗ ಟೈಮ್ ಇಲ್ಲ. ಅದೇ ತರ ನಮ್ಮ ಸೆಂಟಿಮೀಟರ್ ಒಂದು ಪದ್ಯ ಇತ್ತು ಸೈನ್ಸ್ ಅಲ್ಲಿ. ದ ಸೆಂಟಿಮೀಟರ್ ವಾಸ್ ಹ್ಯಾಪಿ ಕ್ವೈಟ್ ಅಂಟಿಲ್ ಇಟ್ ವಾಸ್ ಇನ್ ಕಾನ್ಸೆಪ್ಟ್ ಫ್ರಮ್ ವಿಚ್ ಲೈಕ್ ನ್ಯೂಸ್ ಆಫ್ ದ ರಿಚ್ ದಿಸ್ ಡೌಟ್ಸ್ ಆರ್ ರೈಸ್ ಟು ಸಚ್ ಎ ಪಿಚ್. She dwelt upon its beauty's land till breaking into happy song. Unthinking she began to run and quite forget the caucus for sir. ಈ ಒಂದು ಪದ್ಯ ನನಗೆ ನಾನು ಡೆಡಿಕೇಟ್ ಮಾಡ್ತಾ ಇದ್ದೆ ನಮ್ಮ ಬಾಲಮೂರ್ತಿ ಸರ್ಗೆ. ನನಗೆ ಸಾಯಂಕಾಲ ಇದನ್ನು ಹೇಳ್ಬೇಕಂತ ಈ ಪದ್ಯ ಹೆಚ್ಚಿನ ಸಮಯ ಅವಕಾಶ ಇಲ್ಲ, ವೇದಿಕೆಯಲ್ಲಿ ಎಲ್ಲ ನನ್ನ ಗುರುಗಳಿಗೆ ಹೊಂದಿಸುತ್ತಾ ಅದೇ ಥರ ಈ ಒಂದು ಒಂದು ಒಳ್ಳೆಯ ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡೋಕ್ಕೆ ಪ್ರತಿಯೊಬ್ಬರು ನನ್ನ ಸಹಪಾಠಿಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ಪಾಲ್ಗೊಂಡಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ನಾನು ಹೇಳಿ ಮಾಡ್ತೀನಿ. ಧನ್ಯವಾದಗಳು. ದಯವಿಟ್ಟು ಈ ಕಾರ್ಯಕ್ರಮವನ್ನು ನಾವು ಮುಂದೆ ಒಂದು ದಿವಸ ಮಾಡಬೇಕಂದ್ರೆ ಕಷ್ಟ ಆಗ್ತದೆ. ಹೊಟ್ಟೆ ಹಸಿತಾ ಇರ್ಬೋದು, ಆದರೆ ಹೊಟ್ಟೆ ಹಸು ಕ್ಷಣಿಕ ಕಾರ್ಯಕ್ರಮ ಯಾವತ್ತು ನೆನಪಿನ ಉಳಿಯುವಂಥ ಕಾರ್ಯಕ್ರಮ ಆಯಿತು. ದಯವಿಟ್ಟು ಯಾರು ಹೊರಗಡೆ ಹೋಗಬಾರ್ದು. ಶಿಸ್ತಿನಿಂದ ಏನು ಯಾವ ರೀತಿ ನಾವು ಗುರುಗಳಿಗೆ ಗುರುವಂದನ ನಡೆಸ್ಕೊಡ್ಬೇಕು, ಅದನ್ನು ಶಿಸ್ತಿನಿಂದ ನಡೆಸ್ಕೊಡ್ಬೇಕಂತ ನಮ್ಮ ಸಹಪಾಠಿಯಲ್ಲಿ ಕೇಳ್ತಾ ಮುಂದೆ ಮಾತಾಡೋರು ಯಾರಾದ್ರೂ ಇದ್ರೆ ದಯವಿಟ್ಟು ಬೇಗ ಬಂದು ಚುಟುಕಾಗಿ ಚೊಕ್ಕವಾಗಿ ಪಟಾಪಟ್ ತಟಾತಟ್. ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇಲ್ಲಿ ನೆರೆದಿರುವಂತಹ ಪೂಜನೀಯ ನನ್ನ ಗುರುವೃಂದದವರೇ ಹಾಗೂ ನನ್ನ ಗೆಳೆಯ ಗೆಳತಿಯರೇ, ನಾವು 5th ಸ್ಟ್ಯಾಂಡರ್ಡ್ ಅಲ್ಲಿ ದೇವಮೂರ್ತಿ ಸ್ಕೂಲಿಂದ ಬಂದಾಗ 5th ಅಲ್ಲಿ ನಾವಿದ್ವಿ. ಆಗ 5th ಅಲ್ಲಿ ನಮ್ಗೆ ABCD ಆವತ್ತನೇ ಗೌರ್ಮೆಂಟ್ ಸ್ಕೂಲಲ್ಲಿ ಬರ್ತಾ ಇತ್ತು. ಆಗ ನಮ್ಮ ಮೂರ್ತಿ ಸರ್ 6th ಅಲ್ಲಿ ಬಂದವರು. 6th ಅಲ್ಲಿ ನಮಗೆ ABCD ಇಂಗ್ಲಿಷ್ ಓದೋದನ್ನ ಕಲಿಸಿದ್ರು ಅಂದ್ರೆ ಅವರೇ. ಪ್ಲಸ್ ಅವರು ಆಗಿ ಬಹುಮುಖ ಪ್ರತಿಭೆ ಅವರು ಅವಾಗಲೇ ಕವನಗಳನ್ನ ಬರೀತಾ ಇದ್ರು. ಅದು ನನಗೆ ಒಂದು ಸ್ವಲ್ಪ ಜ್ಞಾಪಕ ಇದೆ. ಭಾರತಾಂಬೆ ಕುವರಿಯಾಗಿ ಭುವನೇಶ್ವರಿ ಎಂದು ಕನ್ನಡಿಗರ ಕೂಗು ತಿನ್ನಲು ಜಯಕಾರ ಬಂದು ಅಂತ ಅಲ್ಲಿಂದ ಸ್ಟಾರ್ಟ್ ಆಗಿ ನಾವು 8th ಬಂದಾಗ ನನ್ನ ಫ್ರೆಂಡ್ಸ್ ಎಲ್ಲ ದೇವಮೂರ್ತಿ ಓದಿರೋರೆಲ್ಲ ಫಸ್ಟ್ ಅಡ್ಮಿಷನ್ ಆಗಿದ್ರು. ಅವರಲ್ಲಿ A ಸೆಕ್ಷನ್ಗೆ ಹೋದ್ರು, ನಾನು C ಸೆಕ್ಷನ್ ಅಲ್ಲಿ ಉಳ್ಕೊಂಡೆ. ಅವಾಗ ಮಂಜು ನನಗೆ ನೀನು A ಸೆಕ್ಷನ್ ಬಾ ಅಂತ ನನಗೆ ಹೇಳಿದ್ರು. ನನಗೆ ಬರೋಕ್ ಮುಂಚೆನೆ DSS ಬಗ್ಗೆ ನಮ್ಮ ಊರಲ್ಲೂ ನನಗೆ ಗೊತ್ತಿರೋರೆಲ್ಲ ಊರಲ್ಲಿ ನಮ್ಮ ಪೇರೆಂಟ್ಸ್ ಎಲ್ಲ ಅವರು ಸ್ಟೂಡೆಂಟೇ, ನೀನು ಯಾವುದೇ ಕಾರಣಕ್ಕೂ DSS ಕ್ಲಾಸ್ ಮಾತ್ರ ಹೋಗ್ಬೇಡ ಅಂತ ಹೇಳಿದ್ರು. ಅದಕ್ಕೆ ನಾನು ಮಂಜುಗೆ ಇಲ್ಲ ಮಂಜು ನಾನು ಇದೇ ಕ್ಲಾಸಲ್ಲಿ ಇರ್ತೀನಿ, ನಾನು A ಸೆಕ್ಷನ್ ನಾನು ಬರಲ್ಲ ಅಂತ. ಯಾಕಂದ್ರೆ ಇಂಗ್ಲೀಷಲ್ಲಿ ಸ್ವಲ್ಪ ನಾವು ಅವಾಗ ಕೂರಿದ್ವಿ. ಹಂಗಾಗಿ 10th ಅಲ್ಲಿ ಮತ್ತೆ ಏನ್ ಮಾಡಿದ್ರು, ಸಪರೇಟ್ ಮಾಡಿದ್ರು A B ಸೆಕ್ಷನ್. ಅವಾಗ ಮತ್ತೆ DSS ಅವರು 10th ಕ್ಲಾಸ್ ಟೀಚರ್ ಆದಾಗ
ಅವರು ಕಲಿಸಿದ್ದು ಗ್ರಾಮರು ಇವಾಗಲೂ ನಮ್ಮ ಮಕ್ಕಳಿಗೆ ನಾನು ಹೇಳ್ಕೊಡೋ ಮಕ್ಕಳಿಗೆ ಅದೇ ಗ್ರಾಮರೇ ಫೌಂಡೇಶನ್ ಆಗಿರೋದು. ಎಲ್ಲಾ ಮಕ್ಕಳಿಗೂ ಅದನ್ನೇ ಮಾಡ್ತೀವಿ. ಮತ್ತೆ ನಮ್ಮ ನಿಜವಾಗ್ಲೂ ಅವರ ಸಬ್ಜೆಕ್ಟ್ ಅಲ್ಲಿ ಮ್ಯೂಸಿಷಿಯನ್ಸ್ ಅವರು ಆ ಪಾಠವನ್ನ ನಾವೆಲ್ಲೂ ಕೇಳಕ್ಕೆ ಆಗಿಲ್ಲ. ಅಷ್ಟು ಚೆನ್ನಾಗಿ ಒಂದು ಕೋಲಿದೆ MG ಸರ್ ಮತ್ತೆ KMN ಸರ್ ಒಂದು ಮಾತಾಡ್ತಾ ಇಲ್ಲ, ಒಂದು ಕೋಲಲ್ಲಿ ಹೊಡಿತಾ ಇಲ್ಲ. ಅವ್ರ ವಾಯ್ಸ್ ಕೂಡ ಲೆಸ್ ವಾಯ್ಸ್, ಅಂತ ವಾಯ್ಸ್ ಅಲ್ಲಿ ಎಂತದ್ದೇ ಪ್ರಾಬ್ಲಮ್ ಆದ್ರೂ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ, ಎಂತದ್ದೇ ಕಂಡೀಷನ್ ಡಲ್ ಸ್ಟೂಡೆಂಟ್ಸ್ ಅರ್ಥ ಆಗೋ ರೀತಿಯಲ್ಲಿ ಪಾಠ ಮಾಡಿದ್ದಾರೆ. ಅವರು ಹಾಕೊಟ್ಟಿದ್ದಂತ ಮ್ಯಾಥ್ಸ್ ಫೌಂಡೇಶನ್ ಇವತ್ತು ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ತೀವಿ. ನಾವು ಮ್ಯಾಥ್ಸ್ ಟೀಚರ್ ಅಲ್ಲ ಅಥವಾ ಮ್ಯಾಥ್ಸ್ ನಾವು 10th ಆದ್ಮೇಲೆ ನಾವು ಓದಿಲ್ಲ, ಅದನ್ನ ನಾವು ನೆನೆಸ್ಕೊಳ್ತಾ ಇರ್ತೀವಿ. ಇವತ್ತು ನಮ್ಮ ಮಕ್ಕಳಿಗೆ ನಾವು ಹೇಳ್ತಾ ಇದ್ವಿ ನಮ್ಮ ಟೀಚರ್ಸ್ ಈ ತರ ಆಗ್ಬಿಟ್ಟು. ಮತ್ತೆ ನಮ್ಮ MR ಸರ್ ಇದೆ, ಆಗ ನಾವು ಕೆಳಗಡೆ ಕೂರಿಸ್ಕೊಂಡು ನಮಗೆ ಪಾಠ ಹೇಳಿದ್ರು. ನಮ್ಗೆ ಇವಾಗಲೂ ಜ್ಞಾಪಕ ಇದೆ. ಮತ್ತೆ AS ಸರ್ ಕನ್ನಡ ಪಾಠ ಮಾಡ್ತಾ ಇದ್ರು. ಅವ್ರು ಹೇಳ್ಕೊಟ್ಟಂತ ಕನ್ನಡ ಪಾಠ ಅವರ ಭಾಷಾ ಜ್ಞಾನ ಇದೆಯಲ್ಲ, ಆ ಗ್ರಾಮರು ಯಾವ್ದು ಸಂಧಿಗಳು, ಸಮಾಸಗಳು, ಅಲಂಕಾರಗಳು ಇವತ್ತು ಕೂಡ ನಾವು ಅದನ್ನ ನೆನೆಸ್ಕೊಳ್ತಾ ಇದ್ವಿ. ಮತ್ತೆ PVL ಸರ್ ಚೆನ್ನಾಗಿ ಇವರು ಕೂಡ ನಮಗೆ ಚೆನ್ನಾಗಿ ಬಾರಿಸ್ತಾ ಇರೋರು ಮ್ಯಾಥ್ಸ್ ಸೈನ್ಸ್ ಅಲ್ಲಿ. ಮತ್ತೆ DNM ಸರ್ ಅಷ್ಟೇ, DNM ಸರ್ ನಮಗೆ ಒಂದು ಕ್ವಶನ್ ಕೊಟ್ಟಿದ್ರು, ಜಿರಳೆ ರಕ್ತ ಯಾಕೆ ಬೆಳ್ಳಗಿರುತ್ತೆ ಅಂತ. ನಾನಾಗ ಅಷ್ಟು ಜ್ಞಾನ ಇರಲಿಲ್ಲ. ಜಿರಳೆ ರಕ್ತ ಅಂತ ಗೊತ್ತಿದೆ, ಅದು ಇವಾಗ ಗೊತ್ತಾಗಿದೆ ಹಿಮೋಗ್ಲೋಬಿನ್ ಜಿರಳೆಗಳ ರಕ್ತ. ಆಮೇಲೆ ನೆಕ್ಸ್ಟ್ ಅವರು 10th ಅಲ್ಲಿ ಕ್ವಶನ್ ಇವಾಗಲೂ ಆಗ್ತಾ ಇದೆ, ಶ್ವಾಸಪಟಲ ಅಂತ ಏನು ಅಂತ. ಶ್ವಾಸನಾಳದ ಬಾಳದಲ್ಲಿ ಮುಚ್ಚಲ್ಪಟ್ಟಿರುವ ಮುಚ್ಚಳಕ್ಕೆ ಶ್ವಾಸಪಟಲ ಅಂತ ಹೇಳಿ ಇವಾಗಲೂ ನಮಗೆ ಆಗ್ತಾ ಇದೆ. ಮತ್ತೆ ಇವರು PVL ಸರ್ ಅಷ್ಟೇ, ಮೇಡಮ್ ಅಷ್ಟೇ, ಶಂಕರ್ ಸರ್ ಅಷ್ಟೇನೆ. ಇಷ್ಟೆಲ್ಲ ನಾವು ಇವಾಗ ನಾವು ಟೀಚರ್ ಆಗಿದ್ದ ನಮ್ಮ ಮಕ್ಕಳಿಗೆ ಹೇಳ್ತಾ ಇದ್ದ ನಮ್ಮ ಟೀಚರ್ ಆಗಿ ಹೀಗೆ ನಾವು ಆಗಿದ್ವಿ ಹೀಗಿದ್ವಿ ಅಂತ ಅವರು ತರಲೇ ಬಿಟ್ಟಿದ್ರು. ಇಂಗ್ಲಿಷ್ ಎಲ್ಲ ಮಾಡ್ತಾರೆ. ನಾವು ಆಗಿದ್ದೇ ಇದೀವೋ, ನಾವು ನಮ್ಮ ಟೀಚರ್ಸ್ ಯಾರು ಬೃಹಸ್ಪತಿಗಳು ದೇವಲೋಕದಿಂದ ಬಂದಿದ್ರು. ನಾವು ಪಾರಿಜಾತ ಗಿಡಗಳು ಬನ್ನಿ ಗುರುವಾರ ಹೇಳಿದ್ದು ನಾವು ಪಾರಿಜಾತ ಗಿಡಗಳು, ನೀವೆಲ್ಲ ಕಾಂಗ್ರೆಸ್ ಗಿಡಗಳು, ಅದಕ್ಕೆ ನಾವು ಹೇಳಿ ನಿಮ್ಗೆ ಅರ್ಥ ಆಗೋದಿಲ್ಲ ಅಂತ ನಾವು ಹೇಳ್ತಾ ಇರ್ತೀವಿ ಮಕ್ಕಳಿಗೆ. ಆ ತರ ಇದೆ. ಈಗ ಯಾಕೆ ಆ ಮಾತನ್ನ ಅವ್ರಿಗೆ ಹೇಳ್ದೆ ಅಂದ್ರೆ, ಮೊನ್ನೆ ಒಂದು ಕ್ವಶನ್ ಕೊಟ್ಟಿದ್ರು 8th ಸ್ಟ್ಯಾಂಡರ್ಡ್ ಮಗುಗೆ, ಗ್ರಂಥಾಲಯ ಅದನ್ನ ಇಂಗ್ಲಿಷ್ ಅಲ್ಲಿ ಏನಂತಾರೆ ಅಂತ, ಅವ್ರು ಟಾಯ್ಲೆಟ್ ಅಂತ ಬಂದಿದ್ರು. ಅದಕ್ಕೆ ಆ ರೀತಿ ಶಿಕ್ಷಣ ಮಟ್ಟ ಈಗ ಹೋಗಿದೆ. ಹಂಗಾಗಿ ಪ್ರತಿಯೊಬ್ಬ ನಾವು ಪೇರೆಂಟ್, ನಮ್ಮ ಮಕ್ಕಳು ಇದ್ದಾರೆ, ನಾವು ನಮ್ಮ ಜವಾಬ್ದಾರಿಯನ್ನು ಕರೆಕ್ಟ್ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಎಜುಕೇಶನ್ ಹಿಂದೆ ಹೋಗೋದು ಬಿಟ್ಟು ಜ್ಞಾನನ ನಮ್ಮ ಮಕ್ಕಳಿಗೆ ಬೆಳೆಸಬೇಕು ಅಂತ ಕೇಳ್ಕೊಳ್ತಾ ಎಲ್ಲ ನನ್ನ ಗುರು ವೃಂದದವರೆಗೂ ನನ್ನ ವಂದನೆಗಳನ್ನ ಪ್ರಣಾಮಗಳನ್ನ ಅರ್ಪಿಸುತ್ತಾ ಅವರ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರಬೇಕು ಅಂತ ಕೇಳ್ಕೊಳ್ತಾ, ನಮ್ಮ ಆರ್ಕೆ ಸರ್ ಅಷ್ಟೇ 1000 ಜನ ಸ್ಟೂಡೆಂಟ್ ಅನ್ನ ಒಬ್ಬರೇ ಮೇಂಟೈನ್ ಮಾಡ್ತಿದ್ರು PE ಟೀಚರ್ ಆಗಿ. ಮತ್ತೆ ನಮ್ಮ DG ಸರ್ ಅವರು ನಮಗೆ ಕನ್ನಡ ಸೆಕೆಂಡ್ ಸಬ್ಜೆಕ್ಟ್ ಅನ್ನು ತಗೊಳ್ತೀವಿ ಸರ್, ಪಾರ್ಟ್ ಸೆಕೆಂಡ್. ಅವ್ರು ಯಾವಾಗಲೂ ಬಂಗಾಳಿ ಪಾಠ ಮಾಡ್ತಾ ಇದ್ರು. ಅದರಲ್ಲಿ ಹೇಳ್ತಾ ಇದ್ರು. ಈಗ ಸಮಯ ಇಲ್ಲ ಅಂತ ಇದ್ದಾರೆ. ಸೊ ಎಲ್ಲ ಇಲ್ಲಿ ಸೇರಿದಾಗ ಎಲ್ಲ ಮಾತಾಡ್ತಾ ಇದ್ದು ಎಷ್ಟೊಂದು ಚೆನ್ನಾಗಿತ್ತು ನಮ್ಮ ಜೀವನ, ಎಷ್ಟೊಂದು ಸುಂದರವಾಗಿತ್ತು ನಮ್ಮ ಜೀವನ ಅನ್ನೋ ಪದವೇ ನಾನು ಕೇಳಿಸ್ತಾ ಇದೆ ಎಲ್ಲ ಸುಮಾರು ಸ್ನೇಹಿತರು. ಆಗ ಈಗ ಏನಪ್ಪ ವ್ಯತ್ಯಾಸ ಅಂದರೆ, ಈಗ DS ಎಷ್ಟು ಒಳಗಡೆ ಪಾಪ ಸ್ಟಾಫ್ ರೂಮ್ ಒಳಗಡೆ ಇದ್ದರೆ ನಾವೆಲ್ಲ ಅನ್ಕೊಳ್ತಾ ಇದ್ವು ಇವ್ನು ಇದೆ ಇವತ್ತು ಅಂತ. ಈಗ ಕಾಲ ಏನು ಬಂದಾಗಿದೆ ಅಂದರೆ ಇಬ್ರು ಸ್ಟೂಡೆಂಟ್ಸ್ ಒಂದು ಸ್ಟಾಫ್ ರೂಮ್ ಹೋದ್ರೆ ವೇಸ್ಟ್ ಏನು ಕಾಲಿದೆ ಇವತ್ತು. ಆ ಕಾಲ ಜೀವನ ಇವತ್ತು ಬಂದಿದೆ. ವಿದ್ಯೆಗೆ ಏನು ಮಾನ್ಯತೆ ಏನೂ ಇಲ್ಲ. ಈಗ ಒಂದು ಜೀವನ ಈ ಥರ ಆಗ್ತದೆ. ಸೊ ನಮ್ಮ ಜೀವನ ಯಾವ ಥರ ಇದೆ ಅಂತಂದರೆ, ಈಗ ನಾವು ಶಾರ್ಟ್ ಪೀರಿಯಡ್ ಹೇಳ್ತಾ ಇದ್ವಿ, ಬರಿತಾ ಇದ್ವಿ ಕರೆಕ್ಟ್ ಇದೆ, ನಡೀತಾ ಇದ್ವಿ ಚಪ್ಪಲಿ ಇದೆ, ಆಡ್ತಾ ಇದ್ವಿ ರಾಗ ಇದೆ, ಕುಣಿತಾ ಇದ್ವಿ ತಾಳ ಇದೆ, ಪಾಸ್ ಆಗ್ತಾ ಇದ್ವಿ ಟ್ಯೂಷನ್ ಇದೆ, ಖುಷಿಯಾಗಿ ಇರ್ತಿದ್ವಿ ಕಾಸಿದೆ. ಎಷ್ಟೊಂದು ಸುಂದರವಾಗಿತ್ತು ನಮ್ಮ ಜೀವನ. ಎಲ್ಲಿ ಅವಾಗ ಕರೆಂಟ್ ಇತ್ತು, UPS ಇತ್ತು, ಒಂದು ಸೀಸಾಗಿ ಒಂದು ಬಟ್ಟೆ ಹಾಕ್ಬಿಟ್ಟು ಅದಕ್ಕೆ ಸೀಮೆಣ್ಣೆ ಹಾಕೊಂಡು ಆ ಬುಟ್ಟಿ ಅಂತ ಇದ್ವಿ ನಾವು, ಸೀಮೆಣ್ಣೆ ದೀಪ ಅಂತ.
ಅದ್ರಲ್ಲಿ ಓದ್ತಾ ಇದ್ವಿ. ಕರೆಂಟ್ ಹೋದ್ರೆ 3-4 ದಿವಸ ಬರ್ತಾ ಇರಲಿಲ್ಲ. ಈಗ ಲೈನ್ ಮೇಲೆ ಫೋನ್ ಮಾಡ್ತೀವಿ, ಫೋನ್ ಇಲ್ಲ ಏನೂ ಇಲ್ಲ. ಸೊ ಆ ಥರ ಇತ್ತು. ನಡೀತಾ ಇದ್ವಿ. ಚಪ್ಪಲಿ ಇದ್ದೀನಿ, ಚಪ್ಪಲಿ ಯಾರು ಇರ್ತೀವಿ, ಸ್ವಲ್ಪ ಜನ ಇರ್ತೀವಿ, ಚಪ್ಪಲಿ ಏನೂ ಇರಲಿಲ್ಲ. ಬರಬೇಕಾದ್ರೆ ಸುಮಾರು ಮುಳ್ಳುಗಳೆಲ್ಲ ಸುಚ್ಕೊಂಡು ಬರ್ತಾ ಇದ್ವಿ. ಆ ಥರ ಇತ್ತು ಆ ಜೀವನ. ಸೊ ಟ್ಯೂಷನ್ಗೆ ಹೋಗೋದು, ಬೆಳಗ್ಗೆಯಿಂದ ಹೊರ ಹತ್ರ ಹೋಗ್ತಾ ಇದ್ವಿ. ಮತ್ತೆ ಸ್ಕೂಲ್ ಆದಮೇಲೆ ಮತ್ತೆ ಏನು ತನಕ ಎದು ತರೋದು, ಸೌದೆ ತರೋದು, ಟ್ಯೂಷನ್ಗೆ ಟೈಮ್ ಇರ್ತಾ ಇತ್ತು, ಮುಗೀತು. ನೆಕ್ಸ್ಟ್ ಮಲಗ್ತಾ ಇದ್ವಿ, ಮಂಚ ಹಿಂದೆ ಎದ್ದೇಳ್ತಾ ಇದ್ವಿ, ಅಲಾರಾಮ್ ಹಿಂದೆ, ಮುಖ ತೊಳಿತಾ ಇದ್ವಿ, ಸೋಪ್ ಹಿಂದೆ, ಬೆಳೀತಾ ಇದ್ವಿ, ಹಾರ್ಲಿಕ್ಸ್ ಹಿಂದೆ, ಅಂಗಿ ಧರಿಸ್ತಾ ಇದ್ವಿ, ಇಸ್ತ್ರಿ ಹಿಂದೆ. ಎಷ್ಟೊಂದು ಖುಷಿಯಾಗಿದ್ವಿ, ಕಾಸಿದ್ದೆ, ಎಷ್ಟೊಂದು ಸುಂದರ ನಮ್ಮ ಜೀವನ. ಕರೆಕ್ಟ್ ಅಲ್ವಾ? ಯಾವ ಇತ್ತು ಮಂಚ, ಯಾವ ಶ್ರೀಮಂತರ ಮನೇಲಿ ಇತ್ತು. ಎದ್ದಾಡ್ತಾ ಇದ್ವಿ, ಅಲಾರಾಮ್ ಇದೆ, ಅಲಾರಾಮ್ ಮೇಲೆ ಇತ್ತು, ಕೋಳಿ ಕೊಡ್ಬೇಕಾಗಿತ್ತು, ಇಲ್ಲ ನಂಬರ್ ಬಸ್ಸು, ಆಟ್ ಬಸ್ ಯಾವ್ದಾನ ಆರಾಮ್ ನೋಡಿಬೇಕಾಗಿತ್ತು, ಇಲ್ಲ ಮನೆಯಲ್ಲಿ ತಂದೆ ತಾಯಿ ಒಂದು ಸುಪ್ರಭಾತ ಆಗ್ತಾ ಇದ್ರು, ಎದ್ದಾಳು ಬೋಳಿ ಮನೆ ಟೈಮ್ ಆಯಿತು, ಅದು ಇದು ಅನ್ಕೊಂಡು ಅಷ್ಟೇ ನಮ್ದು ಅಲಾರಾಮು. ಮುಖ ತೊಳಿತಾ ಇದ್ವಿ, ಸೋಪಲ್ಲಿ ಇರ್ತಾ ಇದ್ದಾಗ ಎಲ್ಲ ತೋಟದಲ್ಲಿದ್ವಿ, ಮುಖ ಹಂಗೆ ತೊಗೊಂಡು ಹಂಗೆ ಬಂದು ಹೋಗ್ತಾ ಇದ್ವಿ. ಸೊ ಹಂಗೆ ಇಸ್ತ್ರಿ ಅಂತೂ ಇರಲೇ ಇಲ್ಲ. ಇಷ್ಟೊಂದು ಖುಷಿಯಾಗಿತ್ತು ನಮ್ದು ಜೀವನ. ತುಳಿತಾ ಇದ್ವಿ ಅಕ್ಕಸ್ರಾಗಿ ಸೈಕಲನ್ನು, ಕೊಂಡ್ಕೊಳ್ತಾ ಇದ್ವಿ ಸೆಕೆಂಡ್ ಹ್ಯಾಂಡ್ ಪಠ್ಯ ಪುಸ್ತಕಗಳನ್ನು. ಸೆಕೆಂಡ್ ಹ್ಯಾಂಡ್ ಪಠ್ಯ ಪುಸ್ತಕಗಳೇ ನಾವು ಫಸ್ಟ್ ಪುಸ್ತಕಗಳು ಯಾವ ಇರಲಿಲ್ಲ ಅವಾಗ. ಈಗ 9th ಸ್ಟ್ಯಾಂಡರ್ಡ್ ಫಸ್ಟ್ ಹೇಳಬೇಕಾಗಿತ್ತು. ಆ ಪುಸ್ತಕದ ಬೆಲೆ 6 ರೂಪಾಯಿ ಇದ್ದರೆ ಅದಕ್ಕೆ ಅರ್ಧ ರೇಟ್ 3 ರೂಪಾಯಿ. ಆ ಥರ ಸೆಕೆಂಡ್ ಹ್ಯಾಂಡ್ ಪುಸ್ತಕಗಳೇ ತಗೊಳ್ತಾ ಇದ್ವಿ. ಕುಡಿತಾ ಇದ್ವಿ ಕೆರೆ ಕುಟ್ಟಿ ನೀರನ್ನು, ಬಿಸಿಲೇರಿ ಹೊಟ್ಟಿತ್ತಾ ಕೆರೆ ಕುಟ್ಟಿ, ಅದು ಆರೋಗ್ಯ ಹೊಟ್ಟಿದ್ವಿ. ತಿಂತಾ ಇದ್ವಿ ಮೇಷ್ಟ್ರು ಕೂಡ ಏಟುಗಳನ್ನು ಹಾಕೋತಾ ಇದ್ವಿ, ಟೇಪ್ ಹಾಕಿದ ಪ್ಯಾಂಟ್ಗಳನ್ನು. ಎಷ್ಟೊಂದು ಸುಂದರ ನಮ್ಮ ಜೀವನ. ಇದನ್ನು ನಾವು ಈಗ ನಮ್ಮ ಮಕ್ಕಳಿಗೆ ಹೇಳಕ್ಕೆ ಹೋದರೆ ಅವ್ರು ಹೇಳೋದು ಒಂದೇ ಉತ್ತರ, ಅದು ನಿಮ್ಮ ಕಾಲ, ಇದು ನಮ್ಮ ಕಾಲ. ಇಷ್ಟೇ. ಈಗ ನಾನು ಪೆನ್ಸಿಲ್ ಅಂತ ಹೇಳ್ತಾ ಇದ್ರೆ ನಂದೊಂದು ಕೊನೆ ಮಾತು. ನಾನು ಈ ತಾಲೂಕಲ್ಲೇ ಹುಟ್ಟಿ, ಈ ತಾಲೂಕಲ್ಲೇ ಬೆಳೆದು, ಈಗ ದೇವರು ನನಗೆ ಈ ತಾಲೂಕಲ್ಲೇ ಒಂದು ಉದ್ಯೋಗ ಸಿಕ್ಕಿದೆ, ಭಾರತೀಯ ಖಗೋಳ ಭೌತವಿಜ್ಞಾನ ಸಂಸ್ಥೆ ಅಂತ. ಅದಕ್ಕೋಸ್ಕರ ನಾನು ಇದು ದೇವಾಲಯದ ನಮಸ್ಕಾರ ಹಾಕ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಈಗ ನನಗೆ ಸಮಯ ಇರ್ತಿರೋದ್ರಿಂದ ನಾನು ಮುಗಿಸ್ತಾ ಇದ್ದೀನಿ. ನಮಗೆ ಒಂದು ಕಿಮ್ಮತ್ತು ಬಿದ್ದಾಗ ಅವಾಗೆಲ್ಲರೂ ಸೇರಿಸಿ ಮಾತಾಡೋಣ ಅಂತ ಹೇಳಿ ನಮ್ಮ ಎಲ್ಲರಿಗೂ ನಮ್ಮ ಸೆಕ್ಷನ್ಸ್ ಎಲ್ಲ ನಾವು ಕಮೆಂಟ್ ಮಾಡಿ ಮಾತಾಡೋಣ ಅಂತ ಹೇಳಿ ನನಗೆ ಅವರು ನಮಗೆ ಸಹಕರಿಸಿ ಅವರು ಹೇಳಿ ಒಂದು ಮುಂಚಿತವಾಗಿ ಮಾಡಬೇಕಂತ ಒಂದು ವಾರ ಮುಂದಕ್ಕೆ ಇನ್ನೂ ಹಾಕಬೇಕಂತ ಕೇಳ್ಕೊಂಡ್ವಿ. ಇನ್ನೂ ತುಂಬ ಜನ ಇದ್ವು, ಅದು ಟೈಮ್ ಸಾಕಾಗಲಿಲ್ಲ, ಆದಷ್ಟು ಮಾಡಿಬಿಟ್ಟು ತುಂಬ ವಂದನೆಗಳು. ಹಾಗೆ ನನ್ನ ಭಾಗ 8th ನಂದು ಶಾಲೆಯಲ್ಲಿ ಓದೋದ್ರಿಂದ 10th 10ನೇ ತರಗತಿಯಲ್ಲಿ ಮಾತ್ರ ನನಗೆ ತುಂಬ ಇದೆ. ಈ ಗಾದೆ ಹೇಳ್ತಾರೆ, ನಾವೇನು ಯೌವನ ಒಂದು ಬಾಲ್ಯದಲ್ಲಿ ಇರಲಿಕ್ಕೆ ಒಂದು ಯೌವನ ಒಂದು ಕಾಲ 10th ಇದರಲ್ಲಿ ನಾವು 6 ತಿಂಗಳು ಇದ್ದಂಗೆ ನಮಗೆ ಬಾಲ್ಯದಲ್ಲಿ ಏನಿದೆ, 6 ತಿಂಗಳು ಆದಮೇಲೆ ನಮಗೆ ಅಲ್ಲೇ ಏನಿದೆ ಹೇಗಿದೆ ಅನ್ನೋದು, ಅಲ್ಲೇ ಪ್ರೀತಿ ವಿಶ್ವಾಸ ಅನ್ನೋದು ಅಲ್ಲಿ ನಮಗೆ ಪ್ರಾರಂಭ ಆಗಿದ್ದು. ಬಹುಶಃ ನಮ್ಮ ಒಂದು ಬ್ಯಾಚ್ಗೆ ಪ್ರೀತಿ ವಿಶ್ವಾಸ ಅನ್ನೋದು ಕೊನೆಯಾಗ್ತದೆ. ಯಾಕಂತಂದ್ರೆ ಈಗಿನ ನಮ್ಮ ಬ್ಯಾಚ್ ಬಂದ್ಮೇಲೆ ಎಲ್ಲ ಚಿಕ್ಕ ಮಕ್ಕಳು ಇದ್ರು, ಹಾಗೆ ನಾವು ಮುಂದೆ ಅದು ಮಾಡ್ತಾರ ಮಾಡಲ್ಲ. ಮೋಸ್ಟ್ಲಿ ಕೊನೆ ಬ್ಯಾಚಲ್ಲಿ ನಾವೇ ಮಾಡ್ಬೋದು ಅನಿಸ್ತದೆ. 84 ಬ್ಯಾಚ್ ಅವ್ರು ಮಾಡಿದ್ರು, ಇದು ಸೆಕೆಂಡ್ ನಮ್ದಾನೆ ಮಾಡ್ತಾ ಇರೋದು. ಹಾಗಾಗಿ ನಮ್ಮ ಎಲ್ಲ ನೆನಪುಗಳನ್ನು ನೆನೆಸ್ಕೊಳ್ತಾ ತುಂಬ ಖುಷಿಯಾಗಿದೆ. ಆನಂದಾಚಾರ್ಯ ಅಂತ ಟೆನ್ನಿಸ್ ಬಾಲ್ ಇಟ್ಕೊಂಡು ಕೊಟ್ಟು ಓಕೆ. ಸಮಯದಿಂದ ನಮ್ಮ ಶಿಕ್ಷಕರ ಬಗ್ಗೆ ಮಾತಾಡಬೇಕು ಅಂತಾರೆ, ಎಲ್ಲರೂ ಮಾತಾಡಿದ್ದಾರೆ. ತುಂಬ ಧನ್ಯವಾದಗಳು. ಇಂದು ನಮ್ಮ ದೇವಲಪುರ ಶಾಲೆಯಲ್ಲಿ 90 ಗುರುವಂದನಾ ಕಾರ್ಯಕ್ರಮವನ್ನು ನಮ್ಮ ಆತ್ಮೀಯ ಗೆಳೆಯರು ಮತ್ತು ಗೆಳತಿಯರು ಮುಗಿದಿದ್ದು, ಈ ಕಾರ್ಯಕ್ರಮಕ್ಕೆ ನಮ್ಮ ಗೆಸ್ಟ್ಗಳು ಬಂದಿರೋದಕ್ಕೆ ನಾವು ಹೃದಯಕ ಧನ್ಯವಾದಗಳು. ಹಾಗೂ ಎಜುಕೇಷನು ಯಾಕೆ ಭಾಳ ಇಂಪಾರ್ಟೆಂಟ್ ಅಂತಂದರೆ, ನಮ್ಮ ದೇಶ ಮುಂದುವರಿತಿರುವಂಥ ದೇಶವಾಗಿರೋದ್ರಿಂದ ನಮಗೆ ಜ್ಞಾನ ಮತ್ತು ಎಜುಕೇಷನ್ ಇದ್ದರೆ ಮಾತ್ರ ನಮ್ಮ ದೇಶ ಇನ್ನೂ ಮುಂದಿರೋಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕೆ
ನನ್ನ ಏರೋವೋ, ನೀನೆ ನನ್ನ ದೈವವೋ, ನೀನೆ ನನ್ನ ಜೀವವೋ, ನೀನೆ ನನ್ನ ಮಾತಾ, ನೀನೆ ನನ್ನ ದಾತ, ನೀನೆ ಬಂಧು ಬಳಗ, ನೀನೆ ಎಲ್ಲವೋ, ನೀನೆ ನನ್ನ ಗುರುವು, ನೀನೆ ನನ್ನ ಏರೋವೋ, ನೀನೆ ನನ್ನ ದೈವವೋ, ನೀನೆ ನನ್ನ ಜೀವವೋ. ನೀನೆ ನನ್ನ ಜ್ಯೋತಿ, ನೀನೆ ನನ್ನ ಆರತಿ, ನೀನೆ ನನ್ನ ಕೀರ್ತಿ, ನೀನೆ ನನ್ನ ಸಾರಥಿ. ಮುಂದೆ ದಾರಿ ತೋರದಯ್ಯ, ಎಲ್ಲೆಲ್ಲೂ ಕತ್ತಲಯ್ಯ, ಬೆಳಕ ತೋರಿ ನನ್ನು ಮುನ್ನಡೆಸು ಬಾರಯ್ಯ. ನೀನೆ ನನ್ನ ಗುರುವೋ, ನೀನೆ ನನ್ನ ಏರುವೋ, ನೀನೆ ನನ್ನ ದೈವವೋ, ನೀನೆ ನನ್ನ ಜೀವವೋ. ಮುಕ್ತಿ ಬೇಡಿ ಬಂದೆ, ಕೃಪೆಯ ಕೋರಿ ನಿಂದೆ, ನಿನ್ನ ಹರಕೆ ಒಂದೇ ಸಾಕೆನಗೆ ತಂದೆ. ಎಲ್ಲೆಲ್ಲೂ ನೀ ತುಂಬಿರುವೆ, ನನ್ನಲ್ಲೂ ನೀನಿರುವೆ, ತನಗೆ ತಾನಾಗಿರುವೆ ಓ ಘನ ಗುರುವೆ. ನೀನೆ ನನ್ನ ಗುರುವೋ, ನೀನೆ ನನ್ನ ಏರುವೋ, ನೀನೆ ನನ್ನ ದೈವವೋ, ನೀನೆ ನನ್ನ ಜೀವವೋ. ನಿನ್ನ ಹರಕೆ ನನಗೆ ರಕ್ಷೆ, ನಿನ್ನ ನಾಮವೇ ದೀಕ್ಷೆ, ನಿನ್ನ ದಾರಿ ನನಗೆ ನಕ್ಷೆ, ಮತ್ತೆ ಭವಕ್ಕೆ ಬರುವುದೇ ಶಿಕ್ಷೆ. ನಿನ್ನ ಅನುಗ್ರಹವಿರದೆ ನಾವು ತೀರಾಡಲಾರೆ, ನಿನ್ನ ಆಶೀರ್ವಾದವಿರದೆ ಮುನ್ನಡೆಯಲಾರೆ. ನೀನೆ ನನ್ನ ಗುರುವೋ, ನೀನೆ ನನ್ನ ಏರುವೋ, ನೀನೆ ನನ್ನ ದೈವವೋ, ನೀನೆ ನನ್ನ ಜೀವವೋ. ಜಪವು ನನಗೆ ಗೊತ್ತಿಲ್ಲ, ತಪವು ನನಗೆ ಬರುವುದಿಲ್ಲ, ನೀ ಕೈಯ ಬಿಟ್ಟರೆಯನ್ನ ಕಾಯುವರಿಲ್ಲ. ಈ ಭವ ಶೂನ್ಯ ನೀ ಮಾಡು ಧನ್ಯ, ನಿನ್ನ ಕೃಪೆಯು ಎನ್ನ ಮೇಲೆ ಇರಲಿ ಅನನ್ಯ. ನೀನೆ ನನ್ನ ಗುರುವೋ, ನೀನೆ ನನ್ನ ಏರುವೋ, ನೀನೆ ನನ್ನ ದೈವವೋ, ನೀನೆ ನನ್ನ ಜೀವವೋ. ಜಗತ್ತಿಗೆ ನೀನು ತಂದೆ, ಎಲ್ಲ ಮಕ್ಕಳು ನಿನಗೊಂದೇ, ಕೃಪೆಯ ಕೋರಿ ಬಂದೆ, ಮುಕ್ತಿ ನೀಡು ಹಿಂದೆ. ಕಡು ಪಾಪಿ ನಾನಯ್ಯ, ಸರ್ವಶಕ್ತ ನೀನಯ್ಯ, ದಾರಿ ತೋರು ಕನ್ನಯ್ಯ, ಶ್ರೀ ಗುರುವೆ ಮಲ್ಲಯ್ಯ, ದಾರಿ ತೋರು ಕನ್ನಯ್ಯ, ಶ್ರೀ ಗುರುವೆ ಮಲ್ಲಯ್ಯ. ನೀನೆ ನನ್ನ ಗುರುವೋ, ನೀನೆ ನನ್ನ ಏರುವೋ, ನೀನೆ ನನ್ನ ದೈವವೋ, ನೀನೆ ನನ್ನ ಜೀವವೋ, ನೀನೆ ನನ್ನ ದೈವವೋ, ನೀನೆ ನನ್ನ ಜೀವವೋ, ನೀನೆ ನನ್ನ ದೈವವೋ, ನೀನೆ ನನ್ನ ಜೀವವೋ.
ಬಿಡೋದು ಬೇಡ ಮತ್ತೆ ಗೊತ್ತಾಳೆ ಇಬ್ಬರು ಇರೋರು ಆರೋಗ್ಯವಾಗಿ ಇರೋಣ ಅನ್ನೋ ಒಂದು ಉದ್ದೇಶದಿಂದ ಅಟ್ಲೀಸ್ಟ್ ಏನಾಗಿಲ್ಲ ಅಂದ್ರೂ ಅರ್ಧ ಗಂಟೆ ನಡಿಗೆ ಇಟ್ಕೋಬೇಕು. ವ್ಯವಸಾಯ ಮಾಡ್ತೀನಿ ಬೆಳಗ್ಗೆ ಕಷ್ಟಪಡ್ತೀನಿ ಅನ್ನೋದು ಅವಶ್ಯಕತೆ ಇಲ್ಲ. ಆದ್ರೂ ಪ್ರಾಣಾಯಾಮ ಅನ್ನೋದು ಮಾಡ್ರಿ. ಪ್ರಾಣಾಯಾಮ ಏನಂದ್ರೆ ಉಸಿರಿನ ಜೊತೆಗೆ ನಾವು ಕೌಂಟ್ ಇಟ್ಕೊಂಡು ಮಾಡೋಂಥದ್ದು ಬಹಳ ಒಳ್ಳೆಯದು. ಹೆಂಗೆ ಏನಾದ್ರೆ ಟೈಮ್ ಆಗಿದೆ ತುಂಬಾ ಎಳೆಯೋದು ಬೇಡ. ಒಂದು ಸಿಂಗಲ್ ಹೇಳೋದು ಇನ್ನೂ ಇದಾರೆ ಫ್ರೆಂಡ್ಸ್ ಹೇಳೋದು ಒಳಗಡೆ ಬರ್ಬೋದಾ ಸರ್? ಪನಿಷ್ಮೆಂಟ್ ಏನಂದ್ರೆ ಕೊಡಿಲ್ಲ ಎರಡು ಬಸ್ಗೆ ನಾವು ಬರ್ಬೋದಾ? ಕಂಬೈನ್ ಕ್ಲಾಸ್ ಆದ್ಮೇಲೆ ಇವಾಗ ಎ ಸೆಕ್ಷನ್ ಮಾತ್ರ ಇದು. ಇಲ್ಲ ಪಾಪ ಕಲಿಯಪ್ಪ ನೀನು ಕ್ಲಾಸಲ್ಲಿ ಇರೋದು ಮೊಬೈಲ್ ಆವಾಗ ಎಲ್ಲಿತ್ತ ಹುಡುಗಿರ್ ಕಡೆ ಯಾರಪ್ಪ ಕುತ್ಕೊಂಡಾರ ಅಲ್ಲ ನಾವು ಕುತ್ಕೋಬೇಕಾಗಿತ್ತು. ಕಂಬೈಂಡ್ ಆದ ಹುಡುಗಿರಿಂದ ಕುತ್ಕೊಳ್ಳೋದು ಕಂಬೈಂಡ್ ಆದಾಗ ಹಿಂದ್ಗಡೆ ಹೋಗಿ ಕುತ್ಕೊಳ್ಳಿ. ನಾವೊಂದು ಅಲ್ಲಿ ಕುತ್ಕೊಳ್ಳಿ ಈಗ ಒಂದು 2 ಮಿನಿಟ್ಸ್ ಪ್ರತಿ ಪೇಜ್ ಇದ್ರದ್ದು ಪೂರ್ಣ ಮಾಹಿತಿ ಇದೆ ನೋಡಿ. ದಯವಿಟ್ಟು ಅಟ್ಲೀಸ್ಟ್ ಸೂರ್ಯ ನಮಸ್ಕಾರ ಮಾಡಿದ್ರೆ 13 ಆಸನಗಳು ಬರುತ್ತೆ. ಸೂರ್ಯ ನಮಸ್ಕಾರ ಒಂದು ಮಾಡ್ಕೊಂಡು ಪ್ರಾಣಾಯಾಮ ಅಂದ್ರೆ ಅರ್ಧ ಗಂಟೆ ಮಿನಿಮಮ್ ಅರ್ಧ ಗಂಟೆ. ನಾನು ಕೆಲಸ ಮಾಡ್ತೀನಿ ಬಿಡೋ ಅನ್ನೋದನ್ನ ಉದಾಸೀನ ಬೇಡ. ಪ್ರಾಣಾಯಾಮ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಆಕ್ಚುಲಿ ಮೊನ್ನೆ ಭಗವದ್ಗೀತೆದು 25ನೇ ತಾರೀಕು ಅವನು ಭಗವದ್ಗೀತೆಯನ್ನು ಪಠನೆ ಮಾಡ್ತಕ್ಕಂಥ ಕಾರ್ಯಕ್ರಮ ನಮ್ಮ ವಿವೇಕಾನಂದ ಯೋಗ ಸಂಸ್ಥೆಯಿಂದ ಮಾಡಿದ್ದೆ. ಎಲ್ಲರಿಗೂ ಭಗವದ್ಗೀತೆ ಕೊಡಬೇಕು ಅಂತ ನಮ್ಮ ಮನೆಗಳಲ್ಲೆಲ್ಲ ಇದೆ. ಭಗವದ್ಗೀತೆ ಬೇಡ ಅಂತ ಸರಿ ಇಲ್ಲಿ ನಮ್ಮ ಧರ್ಮವನ್ನು ನಾವು ಉಳಿಸ್ಕೋಬೇಕು. ಭಗವದ್ಗೀತೆ ಏನಾರ ಮಡಿಗೆ ಬರ ನೆನಪಿದೆಯಾ ಕ್ಲಾಸಲ್ಲಿ ನಡೆದ ಘಟನೆ? ಅಲ್ಲಮ್ಮ ಕ್ಲಾಸಲ್ಲಿ ನಡೆದ ಘಟನೆ ಆದ್ರೆ ನೆನಪಿದೆಯಾ? ನಾವು ಈ ಶತಮಾನದಾಗ ಇಂದ ಶತಮಾನ ಅಲ್ಲ, ನಾವು ಹೋಗ್ತಾ ನೆನಪಿದೆಯಾ? ಸುರೇಶ್ ಇಲ್ಲಿ ಬಂದ್ಬಿಟ್ಟೇನಾ? ಇಲ್ಲಮ್ಮ ಸಂತೆಯಲ್ಲಿ ನಾನು ಮಾನಿಟರ್ ಆದಾಗ ಒಂದು ಘಟನೆ ನಡೆದಿತ್ತು, ಅದು ಹೇಳ್ತೀನಿ. ಯಾರು ಕಲೆಕ್ಟರ್ ಮಾಡ್ಕೊಡ್ರಿ. ಭಾನುವಾರ ಹೋಗ್ಲಾ ಬರಲಿ, ಭಾನುವಾರ ತಪ್ಪಿದೆಯಲ್ಲ ಅಲ್ಲೇ. ಹಳೆ
ಬಂಗಾರ ಏನ್ ರೇಟ್ ಇದೆ ಕರೆಕ್ಟ್ ಆಗಿ ಹೇಳಿ. ಬಂಗಾರ ಏನು ಗೊತ್ತಿಲ್ಲ. DSS ಅವರು ಕ್ಲಾಸ್ ಮುಗಿಸ್ಕೊಂಡು ಹೋದ್ರು. ಯಾರು ನಿಶಾಟ್ ಇರ್ಬೇಕು, ಎಲ್ಲ ಯಾರು ಗಲಾಟೆ ಮಾಡಬಾರ್ದು ಅಂತೆಲ್ಲ ಹೇಳ್ಬಿಟ್ಟವ್ರು. ಹೋಮ್ವರ್ಕ್ ಕೊಟ್ಬಿಟ್ಟವ್ರು. ನಾನು ನಿಂತ್ಕೊಂಡು ನೋಡ್ತಾನೇ ಇದ್ದೆ. ಎರಡನೇ ಬೆಂಚಲ್ಲಿ ಅಲ್ಲಿ ಜನ ನಂದು ಚೂರು ಹೆಚ್ಚು ಕಡೆ ಎರಡನೇದಿಲ್ಲ ಮೂರನೇದು ಇರ್ಬೋದು. ಎಲ್ಲ ಗೊತ್ತಿದ್ರು. ಮುನ್ನೂರು ಸೇರಿ ಎಲ್ಲ ಯಾರು ಮಾತಾಡ್ತಾ ಇದ್ರು. ಸೈಲೆಂಟ್ ಆಗಿರಿ ಅಂತ. ನನ್ನ ಹೆಸರು ಬರ್ದೆ ನಾನು ಯಾರ್ಯಾರ್ದು ನಾಲ್ಕಲ್ಲ ಒಂದೇ ಹೆಸರು ಮಾತ್ರ ನಾಲ್ಕು ಬರ್ತಾರೆ. ಯಾರ್ಯಾರ್ದು ಬರ್ದೆ ನೆನಪಿಲ್ಲ. ನಾನು ಅಕ್ಷರ ಕರೆಕ್ಟ್ ಆಗಿದೆಯಾ? ಏನೋ ನನಗೆ ಗುರುಗಳ ಆ ಥರ ಆಯ್ತು. ಹೇಳಿದೆ, ಕೇಳಿಲ್ಲ. ಒಂದ್ಸಲ ಹೆಸರು ಬಾರ್ದೆ. ಆಮೇಲೆ ಇನ್ನೊಂದ್ಸಲ ಬೇಡಮ್ಮ ಹೇಳ್ಬಿಡಂತೀನಿ ಅಂತಿದ್ದೆ, ಕೇಳಿಲ್ಲ. ಒಂದ್ ಗೆರೆ ಹೇಳಿದೆ. ಮತ್ತೆ ಇನ್ನೊಂದ್ಸಲ ಹೇಳಿದೆ. ಇನ್ನೊಂದು ಒಟ್ಟು 7 ಹೆಸರು ಆಯ್ತು. ಆಮೇಲೆ ಇನ್ನೊಂದ್ಸಲ ಹೇಳಿದೆ, ಕೇಳಿಲ್ಲ. ಇನ್ನೊಂದ್ ಗೆರೆ ಬರ್ತಿದ್ದ. ಆದ್ಮೇಲೆ ಮತ್ತೆ ಹೇಳಿದೆ, ಕೇಳಿಲ್ಲ. ಇನ್ನೊಂದ್ ಗೆರೆ ಬರ್ದೆ. ಇಷ್ಟೇ ನಮ್ಗೆ ಹಕ್ಕು. ಆಮೇಲೆ ನಾವು ಸಿಗಿನ ತಿರ್ಗಿ ಆ ಕಡೆ ತಿರ್ಗಿ ಆ ಕಡೆ ಅಂತೀವಿ. ಕುಂಡಿ ಸಾಯಂಕಾಲ ತಂದೆ ದೂರ ಹೇಳೋದು ಬಂದಿರ ಒಂದು ಸೆಕೆಂಡ್. ಥಿಯರಿ ಮಾಡ್ತಾ ಇದ್ದಾರೆ, ಪ್ರಾಕ್ಟಿಕಲ್ ಇದ್ದಾರೆ. ರಾಜೇಶ್ ಬರೀ ಜಮೀನ್ ಕಲ್ಲ, ದುಡ್ಕಲ್ಲ, ಇನ್ನೊಂದು ಕಲ್ಲ ಏನೋ ಮಾಡಿ ನನ್ನ ರಾಜೇಶ್ ಬರೀ DSA ಒಂದು ಸಚಿ ಆಗೈತೆ. ಅವನೇ ಕಾರಣ ಇದಕ್ಕೆ. SR ವೆಂಕಟೇಶ್ ಹೊಡೆದ್ಬಿಟ್ಟು ರಕ್ತ ಸೂಚಿಕೆ ಮನ್ಮುಟ್ಟಿ ಇದೆ ಕ್ಲಾಸ್ ಅಕ್ಕ ಕಾರ್ಯ ಮಾಡಿದ್ರ ಅಂದ್ರೆ ಇಷ್ಟು ಜನನು ಸೇರಿಸಿದಿರ, ಕಾಂಟ್ಯಾಕ್ಟ್ ಇಟ್ಕೊಂಡಿದ್ರ. ಸೋಷಿಯಲ್ ಮೀಡಿಯಾ ಇದ್ದಿದ್ರಿಂದ ಇದು ಸಾಧ್ಯ ಆಗಿತ್ತು. ಅದನ್ನ ನಾವು ತಪ್ಪಾಗಿ ಬಳಸ್ಕೊಳ್ಳೋದು ಬೇಡ. ಹೇಳಿದ್ದನ್ನ ಎಲ್ಲರೂ ಇದು ಮಾಡ್ತೀರಾ. ಲೇಟ್ ಆಯ್ತು, ಆಮೇಲೆ ಊಟದ್ದು ಲೇಟ್ ಆಯ್ತು. ಏನು ನದಿಯ ಒಂದು ಅರಿವಿಕೆಗೆ ಮೂಲ ಕಾರಣ ನಮ್ಮ ಅದರಿಂದ ನಮಗೆ ಪಾಸ್ ಆಗಿದ್ದು ನಾಗಮಣಿಯಿಂದ. ತದನಂತರ ದೇವರಾಜರು ಬಂತು. ದೇವರಾಜರಿಂದ ಮಾಹಿತಿ ನನಗೆ ಬಂತು. ನನ್ನಿಂದ ಸುರೇಶ್ ಸ್ವಲ್ಪ ಎಲ್ಲರಿಗೂ ಹೋಗಿ ಎಲ್ಲರೂ ಒಂದು ಸಮುದ್ರ ತರ ಒಂದು ಬಂದಿರೋದು ಹೇಳ್ಬೇಕಲ್ಲ. ಯಾಕೆ ಮರ ಒಂದೇ ಕವಲ್ಗಳಿಗೆ ಬುಡ ಒಂದೇ ಇದ್ರೆ ಬುಡದ್ದು ಇದು ಏನು ಕಾಣಲ್ಲ. ಒಂದು ಮರ ಸುಂದರವಾಗಿ ಹರಡಬೇಕಾದ್ರೆ ಬುಡನೇ ಮುಖ್ಯ. ಕೊಂಬೆಗಳು ಅಷ್ಟೇ ಆಧಾರ. ಅದು ಎಲ್ಲ ಆಹಾರ ಬುಡಕ್ಕೆ ಕೊಟ್ರೆ ಒಂದಕ್ಕೊಂದು ಲಿಂಕ್ ಅಷ್ಟೇ. ಎಲ್ಲರೂ ಕೂಡ ಸಹಕರಿಸಿದ್ರೆ ಧನ್ಯವಾದಗಳು. ಮತ್ತೊಮ್ಮೆ ನಿಮ್ಮ ಅನಿಸಿಕೆಗಳನ್ನು 33 ವರ್ಷದ ಇವತ್ತು ದಿನ ನಾನು ಸವಿ ದಿನ ಅಂತ ಕಟ್ಟೋಣ. ಸೊ ಮತ್ತೆ ನಿಮ್ಮ ಮನೆಗಳಲ್ಲಿ ಏನಾದರೂ ಶುಭ ಕಾರ್ಯಕ್ರಮಗಳು ನಡೆದಾಗ ದಯವಿಟ್ಟು ನಮ್ಮ ಸೆಕ್ಷನ್ ಕರೆದಿ. ಫಸ್ಟ್ ಪ್ರಯಾರಿಟಿ ನಮ್ಮ ಸೆಕ್ಷನ್ ಕರೀರಿ. ಆಮೇಲೆ ನಿಮ್ಗೆ ಆ ಸೆಕ್ಷನ್ ಫ್ರೆಂಡ್ಸ್ ಇದ್ರೆ ಅವ್ರನ್ನೂ ಕರೀರಿ. ದಯವಿಟ್ಟು ಎಲ್ಲರೂ ನಾವು ಕಡೆ ಸೇರೋಣ. ಹೆಸರು ಮತ್ತೆ ನೇಮ್ ಬರ್ಕೊಬಿಡಿದ್ದು ಅದನ್ನ ಒಂದ್ ಸ್ವಲ್ಪ ಎಲ್ಲಾದ್ರೂ ಬರ್ತೀವಿ. ಮಾತ್ರ ನಿಮ್ಗೆ ಏನಾದ್ರು ಹಂಚಿಕೆಗಳಿದ್ರೆ. ಇನ್ನೊಬ್ಬರದು ನಮ್ಮ ಅಪೋಸಿಷನ್ ಅವ್ರದ್ದು 5 ಆಗಿದೆ. ಅವರು ಆಲ್ರೆಡಿ 50 ಪಾಯಿಂಟ್ ಹೋಗಿದ್ದಾರೆ. ಇನ್ನೊಂದು ಹೇಳಿದ್ರೆ ನಾವು ವಿನ್ 40 ಪಾಯಿಂಟ್ ಆಗಿದೆ. ನಾವು ಇನ್ನೊಂದು ಹೇಳಿದ್ರೆ ವಿನ್ ಆಗ್ತಾ ಇರ್ತೀವಿ. ನಮ್ಮ ಟೀಮ್ ಲೀಡರ್ 4 ಜನ. ನಾವು 4 ಜನರಲ್ಲಿ ಟೀಮ್ ಲೀಡರ್ ಟೀಮ್ ಮಂಜುಳ ಯಾವ ಕೈದೆಲ್ಲ ಬಂದಿಲ್ಲ. ಸೊ ಹಿಂಗೆ ಸಿಂಗಲ್ ಅಲ್ಲಿ ಮಾತಾಡ್ತಾ ಇದೀವಿ. ನಮಗೂ ಗೊತ್ತು, ನಾನಂದೆ ನಿಮಗ್ ಗೊತ್ತಾ ಅಂತ ಅವ್ರು ಇಬ್ರು ಹೇಳ್ಬೇಕು ಅನ್ನೋ ಉದ್ದೇಶದಿಂದ ಇಬ್ರು ಒಂದೇ ಸಾರಿ ಸ್ಟಾರ್ಟ್ ಮಾಡಿದ್ವಿ. ಅದು ಗೋಲ್ ಆಯ್ತು. 40 ಇದ್ದವ್ರು ಗೆದ್ರು, ನಾವು 40 ಇದ್ದವ್ರಿಗೆ ಸೋತ್ರಿ. ಅದು ಗೆದ್ದವ್ರು ಯಾರು? DM ಟೀಮ್ ಗೆದ್ದು. ಅವ್ರ ಅಳಕ್ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಎಲ್ಲಿ ಎ ಸೆಕ್ಷನ್ ಇದರಿಂದ ಅಲ್ಲಿ ಅಲ್ಲಿ ಮೂಲೆ ತನಕ ಅವ್ರು ಹತ್ಕೊಂಡು ಹೋದ್ರು. ನಮಗೆ ಆವತ್ತಿಂದ ಬೇಜಾರಾಗಿ ಕಾಣ್ತಾ ಇದೆ. ಆವತ್ತು ಕೇಳಿದಾಗ್ತಿದ್ ಕ್ವಶನ್, ಸಾರಿ ಅದು ನನ್ನಿಂದ ಆಗಿದ್ದ ಕ್ವಶನ್. ಫಸ್ಟ್ ಪ್ರೈಸ್ ಅವ್ರು ತಗೊಂಡ್ರು, ಸೆಕೆಂಡ್ ಪ್ರೈಸ್ ನಾವು ಬಂತು. ಸೆಕೆಂಡ್ ಪ್ರೈಸ್ ಬಂದಿದ್ದು ಖುಷಿ ಇದೆ. ಬಟ್ ಇವ್ರು ಹತ್ಕೊಂಡು ಹೋಗಿದ್ದಕ್ಕೆ ಇದುವರೆಗೂ ಕಾರಣ ಗೊತ್ತಾಗಿಲ್ಲ. ಒಂದು
ಸಾರಿ ಕೇಳ್ತಾರೆ. ಆ ಬೇಜಾರು ಖುಷಿಗೆ ಯಾವಾಗಲೂ ಪಾರ್ಟಿ ಕೊಟ್ಬಿಡಪ್ಪ. ಸರಿ ಹೇಳಿದ್ರು ಒಳ್ಳೇದು. ನಾವು ನಮ್ಮ ಮನೆಯಲ್ಲಿ ಸ್ವಲ್ಪ ಹಸ್ಬೆಂಡ್ ನಮ್ಮವ್ರು ನಾವೇ ಉಣಿದ್ವಿ. ಅದೇನೋ ಕೆಲವರು ಚರ್ಮ ಕಿತ್ಕೊಂಡೆಲ್ಲ ಬಿಸಾಕ್ಬಿಡೋದು, ಅದಾಗಲಿಲ್ಲ. ನಮ್ಮ ಮನೆಯಲ್ಲಿರೋರು ಏನಾದರೂ ಮನೆಯಲ್ಲಿ ಹಸು ತೋರ್ಸ್ಕೊಂಡು ಅಂದಾಗ ನಮ್ಮ ಊರಲ್ಲಿ ಒಂದು ಜಾಗ ಇತ್ತು, ಅಲ್ಲಿ ಹೋಗಿ ದಪ್ಪು ಮಾಡ್ತೀವಿ ಮನುಷ್ಯ ರೀತಿನಿ. ಯಾಕಂದರೆ ನಮಗೆ ಅದು ಕಾಮಧೇನು. ಮೊನ್ನೆ ಒಂದು ಸ್ವಾಮೀಜಿ ಹೇಳ್ತಾ ಇದ್ರು, ಹಸುವಿನ ಹಾಲು ಕರು ಬಿಡೋದಕ್ಕೆ ಏನೋ ಒಂದು ಅಷ್ಟು ದಿನದಲ್ಲಿ ಮಾರ್ಕೊಂಡ್ಬಿಡ್ತಾರೆ. ಆ ಹಸುವಿನ ಹಾಲು ಆ್ಯಕ್ಚುಲಿ ಕರುವಾಗಿ ತನ್ನ ಕೆಚ್ಚಲೆಲ್ಲ ಕುಡಿದಾಗೇ ಅಮೃತ ಅಂತ ಹಂಗೆ ಇದ್ರೆ ಆಗಲ್ಲ. ಅದು ಕೇಳ್ದಾಗಿಂದ ನಾನು ಗಂಡ್ಕರ ಕೊಟ್ಟಿದ್ದೆ ಮಾಡ್ಕೊಡ್ತೀನಿ, ಒಂಥರ ಬೇಜಾರಾಯ್ತು. ಇಲ್ಲಿ ಅದ್ರದ್ದು ಅಂದರೆ ಏನೋ ಒಂದು ಅದ್ರ ಫೀಲಿಂಗ್ ಅಂದರೆ ನಾವು ಕಿತ್ಕೊಳ್ಳೋಂಗಾಗುತ್ತೆ. ಬಟ್ ನಮ್ಗೆ ಗೊತ್ತಾಗಲ್ಲ ಏನು ಹೋಗ್ತಾರೆ 9 ತಿಂಗಳು ಸಾಕೋದು ಅನ್ನೋದು ಹಾಗೆ ಮಾಡಿಬಿಡ್ತಾ ಇದ್ದೆ. ಇನ್ನು ಮುಂದಾದ್ರೂ ಈ ವಿಚಾರ ಗೊತ್ತಾದ್ಮೇಲೆ ಆ ರೀತಿ ಮಾಡೋದು ಬೇಡ.